press the bell icon on the YouTube app and never miss another update. ನಮ್ಮ ನೆಕ್ಸ್ಟ್ ಕಾನ್ಸೆಪ್ಟ್ ತ್ರಿಕೋನಮಿತಿಯ ನಿತ್ಯ ಸಮೀಕರಣಗಳು. ಸೊ ಲಾಸ್ಟ್ ಕ್ಲಾಸಸ್ಸೆಲ್ಲ ಏನು ಮಾಡಿದ್ವಿ ನಾವು ಸೈನ್ ಕಾಸ್ ಟ್ಯಾನನ್ನು ನೋಡ್ತಾ ಹೋಗಿದ್ವಿ. ಸೈನ್ ಅಂತ ಹೇಳಿದ್ರೆ ಆಪೋಸಿಟ್ ಬೈ ಹೈಪೋಟೆನಸ್, ಕಾಸ್ ಅಂದರೆ ಅಡ್ಜಸೆಂಟ್ ಬೈ ಹೈಪೋಟೆನಸ್, ಹಾಗೆ ಟ್ಯಾನ್ ಅಂದರೆ ಆಪೋಸಿಟ್ ಬೈ ಅಡ್ಜಸೆಂಟ್. ಅದೇ ಥರ ಕೊಸಿಕೆಂಟ್ ಸೈನಿನ ವಿಲೋಮ, ಸೀಕೆಂಟ್ ಕಾಸಿನ ವಿಲೋಮ ಮತ್ತು ಕಾಟ್ ಟ್ಯಾನಿನ ವಿಲೋಮ ಅಂತ ಹೇಳಿದ್ವಿ. ಈ ಕ್ಲಾಸಲ್ಲಿ ತ್ರಿಕೋನಮಿತಿಯ ನಿತ್ಯ ಸಮೀಕರಣಗಳು. ಇದರಲ್ಲಿ ಫಸ್ಟ್ ಏನು ಮಾಡ್ತೀವಿ, ಲಂಬಕೋನ ತ್ರಿಭುಜವನ್ನು ಕನ್ಸಿಡರ್ ಮಾಡಿದ್ದೀವಿ. ಇದಕ್ಕೆ ಪೈಥಾಗರಸ್ ಪ್ರಮೇಯವನ್ನು ಹಾಕಿದ್ರೆ ಎ ಸಿ ಸ್ಕ್ವಯರ್ ಇಸ್ ಈಕ್ವಲ್ಸ್ ಟು ಎ ಬಿ ಸ್ಕ್ವಯರ್ ಪ್ಲಸ್ ಬಿ ಸಿ ಸ್ಕ್ವಯರ್, ಎ ಬಿ ಸ್ಕ್ವಯರ್ ಪ್ಲಸ್ ಬಿ ಸಿ ಸ್ಕ್ವಯರ್ ಪೈಥಾಗರನ್ ಪ್ರಮೇಯವನ್ನು ಹಾಕಿದ್ದೀವಿ. ಇವಾಗ ಏನ ನಾವು ಕೋನ ಅಂತ ಹೇಳಿ ತಗೊಂಡ್ರೆ ಎ ಸಿ ಅಲ್ಲಿಗೆ ಹೈಪೋಟೆನಸ್ ಅಥವಾ ವಿಕರ್ಣ ಬಾಹು. ನೆಕ್ಸ್ಟು ಬಿ ಸಿ ಅನ್ನೋದು ಏನಾಗುತ್ತೆ ಇಲ್ಲಿ ಇದಕ್ಕೆ ಆಪೋಸಿಟ್ ಆಗಿದೆ. ಹೇಗೆ ಆಪೋಸಿಟ್ ಆಗಿದೆ ಅಂದರೆ ಅಭಿಮುಖ ಬಾಹು ಅಥವಾ ಆಪೋಸಿಟ್ ಸೈಡ್. ಇನ್ನು ಉಳಿದಿದ್ದು ಎ ಬಿ ಅನ್ನೋದು ಅಡ್ಜಸೆಂಟ್ ಸೈಡ್ ಅಥವಾ ಪಾರ್ಶ್ವ ಬಾಹು. ಇವಾಗ ಎ ಸಿ ಸ್ಕ್ವೇರ್ ಇಸ್ ಈಕ್ವಲ್ಸ್ ಟು ಎ ಬಿ ಸ್ಕ್ವೇರ್ ಪ್ಲಸ್ ಬಿ ಸಿ ಸ್ಕ್ವೇರ್ ಪೈಥಾಗರಸ್ ಪ್ರಮೇಯವನ್ನು ಹಾಕಿದ್ದೀವಿ. ಇಷ್ಟನ್ನು ನಾವು ಎ ಸಿಯಿಂದ ಭಾಗಿಸ್ತಾ ಹೋಗೋಣ. ಎ ಸಿ ಸ್ಕ್ವಯರಿಂದ ಭಾಗಿಸ್ತಾ ಹೋಗೋಣ. ಏನಾಗುತ್ತೆ, ಎ ಸಿ ಸ್ಕ್ವಯರ್ ಡಿವೈಡೆಡ್ ಬೈ ಎ ಸಿ ಸ್ಕ್ವಯರ್ ಇಸ್ ಈಕ್ವಲ್ಸ್ ಟು ಎ ಬಿ ಸ್ಕ್ವಯರ್ ಡಿವೈಡೆಡ್ ಬೈ ಎ ಸಿ ಸ್ಕ್ವಯರ್ ಪ್ಲಸ್ ಬಿ ಸಿ ಸ್ಕ್ವಯರ್ ಡಿವೈಡೆಡ್ ಬೈ ಎ ಸಿ ಸ್ಕ್ವಯರ್. ಇದಿಷ್ಟು ಪೈಥಾಗರಸ್ ಪ್ರಮೇಯವನ್ನು ನಾವು ಎ ಸಿ ಸ್ಕ್ವಯರಿಂದ ಡಿವೈಡ್ ಮಾಡ್ತಾ ಬಂದಿದ್ದೀವಿ. ಎ ಸಿ ಸ್ಕ್ವೇರ್ ಕ್ಯಾನ್ಸಲ್ ಆಗುತ್ತೆ, ಉಳಿದಿದ್ದು 1 ಇಸ್ ಈಕ್ವಲ್ಸ್ ಟು ಎ ಬಿ ಸ್ಕ್ವೇರ್ ಬೈ ಎ ಸಿ ಸ್ಕ್ವೇರ್. ಎ ಬಿ ಸ್ಕ್ವೇರ್ ಬೈ ಎ ಸಿ ಸ್ಕ್ವೇರ್ ಅಂದರೆ ಅಡ್ಜಸೆಂಟ್ ಸೈಡ್ ಡಿವೈಡೆಡ್ ಬೈ ಹೈಪೋಟೆನಸ್. ಪಾರ್ಶ್ವ ಬಾಹು ಡಿವೈಡೆಡ್ ಬೈ ವಿಕರ್ಣ ಯಾವುದು, ಕಾಸ್ ಅಲ್ವಾ, ಅಡ್ಜಸೆಂಟ್ ಡಿವೈಡೆಡ್ ಬೈ ಹೈಪೋಟೆನಸ್. ಸ್ಕ್ವಯರ್ ಇದೆ, ಹಾಗಾಗಿ ಕಾಸ್ ಸ್ಕ್ವಯರ್ ಎ ಪ್ಲಸ್ ಬಿ ಸಿ ಬೈ ಎ ಸಿ. ಬಿ ಸಿ ಆಪೋಸಿಟ್ ಡಿವೈಡೆಡ್ ಬೈ ಎ ಸಿ ಅಂದರೆ ಹೈಪೋಟೆನಸ್. ಆಪೋಸಿಟ್ ಬೈ ಹೈಪೋಟೆನಸ್ ಅಭಿಮುಖ ಬಾಹು ಡಿವೈಡೆಡ್ ಬೈ ವಿಕರ್ಣ ಸೈನ್. ಸ್ಕ್ವಯರ್ ಇದೆ, ಹಾಗಾಗಿ ಸೈನ್ ಸ್ಕ್ವಯರ್ ಎ. 1 ಇಸ್ ಈಕ್ವಲ್ಸ್ ಟು ಕಾಸ್ ಸ್ಕ್ವಯರ್ ಎ ಪ್ಲಸ್ ಸೈನ್ ಸ್ಕ್ವಯರ್ ಎ. ಇದು ಒಂದು ನಿತ್ಯ ಸಮೀಕರಣ, ತ್ರಿಕೋನಮಿತಿಯ ಒಂದು ನಿತ್ಯ ಸಮೀಕರಣ. ಇದನ್ನು ಹೇಗೆ ಉಪಯೋಗಿಸ್ಬೋದು, ಅಕಸ್ಮಾತ್ ಏನಾದ್ರು ಪ್ರಾಬ್ಲಮಲ್ಲಿ ಸೈನ್ ಸ್ಕ್ವಯರ್ ಎ ಅಷ್ಟೇ ಕೊಟ್ಟಿದ್ರು ಆ ಜಾಗಕ್ಕೆ ಏನು ಹಾಕ್ಬೋದು, ಸೈನ್ ಸ್ಕ್ವಯರ್ ಎ ಇಸ್ ಈಕ್ವಲ್ಸ್ ಟು ಕಾಸ್ ಸ್ಕ್ವಯರ್ ಎನ ಎಡಭಾಗಕ್ಕೆ ಹಾಕಿದ್ರೆ ಪ್ಲಸ್ ಇದ್ದಿದ್ದು ಚಿಹ್ನೆ ಮೈನಸ್ ಆಗುತ್ತೆ. ಹಾಗಾದರೆ 1 ಮೈನಸ್ ಕಾಸ್ ಸ್ಕ್ವಯರ್ ಎ ಅಂತ ಬರಿಬಹುದು. ಅಥವಾ ಕಾಸ್ ಸ್ಕ್ವಯರ್ ಎ ಕೊಟ್ಟಿದ್ರೆ ಸೈನ್ ಸ್ಕ್ವಯರನ್ನು ಶಿಫ್ಟ್ ಮಾಡಿ 1 ಮೈನಸ್ ಸೈನ್ ಸ್ಕ್ವಯರ್ ಎ ಇಸ್ ಈಕ್ವಲ್ಸ್ ಟು ಕಾಸ್ ಸ್ಕ್ವಯರ್ ಎ ಅಂತನಾದರೂ ಬರಿಬೋದು. ಸೈನ್ ಎ ಇಸ್ ಈಕ್ವಲ್ಸ್ ಟು ಸ್ಕ್ವಯರ್ ಇದೆ ಅಲ್ವಾ, ವರ್ಗಮೂಲ ಹಾಕಿದ್ರೆ 1 ಮೈನಸ್ ಕಾಸ್ ಸ್ಕ್ವಯರ್ ಎ. ಸೈನ್ ಎ ಇಸ್ ಈಕ್ವಲ್ಸ್ ಟು 1 ಮೈನಸ್ ರೂಟ್ ಆಫ್ 1 ಮೈನಸ್ ಕಾಸ್ ಸ್ಕ್ವಯರ್ ಅಂತ ಬರಿಬೋದು. ಅದೇ ಥರ ಕಾಸ್ ಎ ಇಸ್ ಈಕ್ವಲ್ಸ್ ಟು ರೂಟ್ ಆಫ್ 1 ಮೈನಸ್ ಸೈನ್ ಸ್ಕ್ವಯರ್ ಎ ಅಂತ ಕೂಡ ಬರಿಬೋದು. ಸೊ 1 ಇಸ್ ಈಕ್ವಲ್ಸ್ ಟು ಕಾಸ್ ಸ್ಕ್ವಯರ್ ಎ ಪ್ಲಸ್ ಸೈನ್ ಸ್ಕ್ವಯರ್ ಎ ಅನ್ನೋದು ಒಂದು ನಿತ್ಯ ಸಮೀಕರಣ. ಅದನ್ನು ಈ ರೀತಿ ಆಗಿನೂ ನಾವು ಬಳಸ್ಬೋದು. ಇದೇ ಪ್ರಮೇಯವನ್ನು ಮತ್ತೆ ತಗೊಳ್ಳಿ. ಎ ಸಿ ಸ್ಕ್ವಯರ್ ಇಸ್ ಈಕ್ವಲ್ಸ್ ಟು ಎ ಬಿ ಸ್ಕ್ವಯರ್ ಪ್ಲಸ್ ಬಿ ಸಿ ಸ್ಕ್ವಯರ್. ಫಸ್ಟಿಗೆ ನಾವು ಎ ಸಿಯಿಂದ ಡಿವೈಡ್ ಮಾಡ್ತಾ ಹೋದ್ವಿ, ಭಾಗಿಸ್ತಾ ಹೋದ್ವಿ. ಅದೇ ಥರ ಇವಾಗ ಇನ್ನೊಂದು ಯಾವ್ದಾದ್ರು ಬಾಹು ತಗೊಳ್ಳಿ, ಎ ಬಿ ಸ್ಕ್ವಯರ್. ಇದರಿಂದ ಭಾಗಿಸ್ತಾ ಹೋದರೆ ಎ ಸಿ ಸ್ಕ್ವಯರ್ ಡಿವೈಡೆಡ್ ಬೈ ಎ ಬಿ ಸ್ಕ್ವಯರ್ ಇಸ್ ಈಕ್ವಲ್ಸ್ ಟು ಎ ಬಿ ಸ್ಕ್ವಯರ್ ಡಿವೈಡೆಡ್ ಬೈ ಎ ಬಿ ಸ್ಕ್ವಯರ್ ಪ್ಲಸ್ ಬಿ ಸಿ ಸ್ಕ್ವಯರ್ ಡಿವೈಡೆಡ್ ಬೈ ಎ ಬಿ ಸ್ಕ್ವಯರ್. ಇವಾಗ ಏನಾಗುತ್ತೆ, ಎ ಸಿ ಬೈ ಎ ಬಿ, ಎ ಸಿ ಡಿವೈಡೆಡ್ ಬೈ ಎ ಬಿ, ಹೈಪೋಟೆನಸ್ ಬೈ ಅಡ್ಜಸೆಂಟ್. ಯಾವುದು ಅಡ್ಜಸೆಂಟ್ ಬೈ ಹೈಪೋಟೆನಸ್ ಅಂದರೆ ಕಾಸ್, ಹೈಪೋಟೆನಸ್ ಬೈ ಅಡ್ಜಸೆಂಟ್ ಅಂತ ಹೇಳಿದ್ರೆ ಸೀಕ್ಯಾಂಟ್, ಕಾಸಿನ ವಿಲೋಮ. ಹಾಗಾದರೆ ಎ ಸಿ ಬೈ ಎ ಬಿ ಜಾಗಕ್ಕೆ ಏನಂತ ಬರಿತೀವಿ, ಸೀಕ್ಯಾಂಟ್ ಸ್ಕ್ವಯರ್ ಎ ಇಸ್ ಈಕ್ವಲ್ಸ್ ಟು ಎ ಬಿ ಸ್ಕ್ವೇರ್ ಎರಡು ಕ್ಯಾನ್ಸಲ್ ಆಗುತ್ತೆ, ಉಳಿದಿದ್ದು 1 ಪ್ಲಸ್
ಬಿ ಸಿ ಡಿವೈಡೆಡ್ ಬೈ ಎ ಬಿ, ಬಿ ಸಿ ಡಿವೈಡೆಡ್ ಬೈ ಎ ಬಿ, ಆಪೋಸಿಟ್ ಬೈ ಹೈಪೋಟೆನಸ್, ಆಪೋಸಿಟ್ ಡಿವೈಡೆಡ್ ಬೈ ಅಡ್ಜಸೆಂಟ್ ಅಂದರೆ ಟ್ಯಾನ್. ಹಾಗಾದರೆ ಬಿ ಸಿ ಬೈ ಎ ಬಿ ಅಂದರೆ ಟ್ಯಾನ್ ಸ್ಕ್ವಯರ್ ಎ. ಹೌದಾ? ಸೀಕ್ಯಾಂಟ್ ಸ್ಕ್ವೇರ್ ಎ ಇಸ್ ಈಕ್ವಲ್ಸ್ ಟು 1 ಪ್ಲಸ್ ಟ್ಯಾನ್ ಸ್ಕ್ವೇರ್ ಎ. ಇದು ಒಂದು ನಿತ್ಯ ಸಮೀಕರಣ. ಇದನ್ನು ಹೇಗೆ ಬಳಸ್ಬೋದು ನಾವು? ಸೀಕ್ಯಾಂಟ್ ಸ್ಕ್ವೇರ್ ಜಾಗಕ್ಕೆ 1 ಪ್ಲಸ್ ಟ್ಯಾನ್ ಸ್ಕ್ವೇರ್ ಎ ಅಂತ ಹಾಕ್ಬೋದು, ಅಥವಾ ಟ್ಯಾನ್ ಸ್ಕ್ವೇರ್ ಎ ಜಾಗದಲ್ಲಿ ಒಂದನ್ನು ಈ ಕಡೆ ಶಿಫ್ಟ್ ಮಾಡಿದ್ರೆ ಸೀಕ್ಯಾಂಟ್ ಸ್ಕ್ವೇರ್ ಎ -1 ಅಂತ ಹಾಕ್ಬೋದು, ಅಥವಾ ಟ್ಯಾನ್ ಎ ಇಸ್ ಈಕ್ವಲ್ಸ್ ಟು ರೂಟ್ ಆಫ್ ಸೀಕ್ಯಾಂಟ್ ಸ್ಕ್ವೇರ್ ಎ -1 ವರ್ಗಮೂಲ ಹಾಕಿದ್ರೆ ಟ್ಯಾನ್ ಎ ಇಸ್ ಈಕ್ವಲ್ಸ್ ಟು ರೂಟ್ ಆಫ್ ಸೀಕ್ಯಾಂಟ್ ಸ್ಕ್ವೇರ್ ಎ -1 ಅಂತನಾರು ಬರುತ್ತೆ. ಅಥವಾ 1 ಇದ್ದಾಗ ಪ್ಲಸ್ ಟ್ಯಾನ್ ಸ್ಕ್ವೇರ್ ಎ ಈ ಕಡೆ ಹಾಕಿದಾಗ ಏನಾಗುತ್ತೆ? ಸೀಕ್ಯಾಂಟ್ ಸ್ಕ್ವೇರ್ ಎ ಮೈನಸ್ ಟ್ಯಾನ್ ಸ್ಕ್ವೇರ್ ಶಿಫ್ಟ್ ಆದರೆ ಟ್ಯಾನ್ ಸ್ಕ್ವೇರ್ ಎ ಇಸ್ ಈಕ್ವಲ್ಸ್ ಟು 1. ಈ ಥರ ನಾವು ಬೇಕಿದ್ರೆ ಚೇಂಜ್ ಮಾಡ್ಕೋಬೋದು. ಇನ್ನು ಒಂದು ಮತ್ತೆ ಪೈಥಾಗರಸ್ ಪ್ರಮೇಯ, ಎ ಸಿ ಸ್ಕ್ವೇರ್ ಇಸ್ ಈಕ್ವಲ್ಸ್ ಟು ಎ ಬಿ ಸ್ಕ್ವೇರ್ ಪ್ಲಸ್ ಬಿ ಸಿ ಸ್ಕ್ವೇರ್. ಇನ್ನೊಂದು ಬಾಹು ಉಳಿದಿದೆ ಅಲ್ವಾ? ಎ ಸಿ ಆಯಿತು, ಎ ಬಿ ಆಯಿತು. ಇವಾಗ ಬಿ ಸಿ ಅನ್ನೋ ಒಂದು ಬಾಹು ಇದೆ, ಅದರಿಂದ ಡಿವೈಡ್ ಮಾಡ್ತಾ ಹೋದರೆ ಬಿ ಸಿ ಸ್ಕ್ವೇರ್, ಎ ಸಿ ಸ್ಕ್ವೇರ್ ಡಿವೈಡೆಡ್ ಬೈ ಬಿ ಸಿ ಸ್ಕ್ವೇರ್ ಇಸ್ ಈಕ್ವಲ್ಸ್ ಟು ಎ ಬಿ ಸ್ಕ್ವೇರ್ ಡಿವೈಡೆಡ್ ಬೈ ಬಿ ಸಿ ಸ್ಕ್ವೇರ್ ಪ್ಲಸ್ ಬಿ ಸಿ ಸ್ಕ್ವೇರ್ ಡಿವೈಡೆಡ್ ಬೈ ಬಿ ಸಿ ಸ್ಕ್ವೇರ್. ಇದು ಯಾವುದು? ಎ ಸಿ ಬೈ ಬಿ ಸಿ. ಎ ಸಿ ಡಿವೈಡೆಡ್ ಬೈ ಬಿ ಸಿ. ಹೈಪೋಟೆನಸ್ ಡಿವೈಡೆಡ್ ಬೈ ಆಪೋಸಿಟ್. ಆಪೋಸಿಟ್ ಬೈ ಹೈಪೋಟೆನಸ್ ಅಂತ ಹೇಳಿದರೆ ಸೈನ್, ಹೈಪೋಟೆನಸ್ ಬೈ ಆಪೋಸಿಟ್ ಅಂತ ಹೇಳಿದರೆ ಕೊಸಿಕೆಂಟ್, ಸೈನಿನ ವಿಲೋಮ. ಕೊಸಿಕೆಂಟ್ ಸ್ಕ್ವೇರ್ ಎ ಇಸ್ ಈಕ್ವಲ್ಸ್ ಟು ಎ ಬಿ ಬೈ ಬಿ ಸಿ, ಎ ಬಿ ಡಿವೈಡೆಡ್ ಬೈ ಬಿ ಸಿ. ಅಡ್ಜಸೆಂಟ್ ಡಿವೈಡೆಡ್ ಬೈ ಆಪೋಸಿಟ್ ಯಾವುದು? ಎ ಬಿ ಡಿವೈಡೆಡ್ ಬೈ ಬಿ ಸಿ. ಅಡ್ಜಸೆಂಟ್ ಸೈಡ್ ಡಿವೈಡೆಡ್ ಬೈ ಆಪೋಸಿಟ್. ಆಪೋಸಿಟ್ ಬೈ ಅಡ್ಜಸೆಂಟ್ ಟ್ಯಾನ್, ಅಡ್ಜಸೆಂಟ್ ಬೈ ಆಪೋಸಿಟ್ ಅಂತ ಹೇಳಿದರೆ ಕಾಟ್. ಅಲ್ಲಿಗೆ ಕಾಟ್ ಸ್ಕ್ವಯರ್ ಎ ಪ್ಲಸ್ ಬಿ ಸಿ ಕ್ಯಾನ್ಸಲ್ ಆಗಿ ಉಳಿದದ್ದು 1. ಹಾಗಾದರೆ ಕೊಸಿಕೆಂಟ್ ಸ್ಕ್ವಯರ್ ಎ ಇಸ್ ಈಕ್ವಲ್ಸ್ ಟು ಕಾಟ್ ಸ್ಕ್ವಯರ್ ಎ ಪ್ಲಸ್ 1 ಅನ್ನೋದು ಇನ್ನೂ ಒಂದು ನಿತ್ಯ ಸಮೀಕರಣ. ಸೊ ಇದನ್ನೇನಂತ ಬರೀತೀರಾ ನೀವು? ಕೊಸಿಕೆಂಟ್ ಸ್ಕ್ವೇರ್ ಎ ಅಷ್ಟೇ ಬೇಕು ಅಂತ ಹೇಳಿದ್ರೆ ಇಸ್ ಈಕ್ವಲ್ಸ್ ಟು ಕಾಟ್ ಸ್ಕ್ವೇರ್ ಎ ಪ್ಲಸ್ 1 ಅಂತ ಬರಿಬೋದು. ಕಾಟ್ ಸ್ಕ್ವೇರ್ ಎ ಬೇಕು ಅಂತ ಹೇಳಿದ್ರೆ ಪ್ಲಸ್ 1ನ ಈ ಕಡೆ ಶಿಫ್ಟ್ ಮಾಡಿದಾಗ ಕೊಸಿಕೆಂಟ್ ಸ್ಕ್ವೇರ್ ಎ -1 ಇಸ್ ಈಕ್ವಲ್ಸ್ ಟು ಕಾಟ್ ಸ್ಕ್ವೇರ್ ಎ ಅಂತ ಬರುತ್ತೆ. ಅಥವಾ ಇಲ್ಲಿ ಸ್ಕ್ವೇರ್ ಬೇಡ ಅಂತ ಹೇಳಿದ್ರೆ ವರ್ಗಮೂಲ ಹಾಕ್ತೀರಾ. ಕೊಸಿಕೆಂಟ್ ಎ ಇಸ್ ಈಕ್ವಲ್ಸ್ ಟು ರೂಟ್ ಆಫ್ ಕಾಟ್ ಸ್ಕ್ವೇರ್ ಎ ಪ್ಲಸ್ 1 ಅಂತನಾರು ಬರಿಬೋದು. ಸೊ ಇದು 3 ನಿತ್ಯ ಸಮೀಕರಣಗಳು. 1 ಇಸ್ ಈಕ್ವಲ್ಸ್ ಟು ಕಾಸ್ ಸ್ಕ್ವೇರ್ ಎ ಪ್ಲಸ್ ಸೈನ್ ಸ್ಕ್ವೇರ್ ಎ, ಸೀಕ್ಯಾಂಟ್ ಸ್ಕ್ವೇರ್ ಎ ಇಸ್ ಈಕ್ವಲ್ಸ್ ಟು 1 ಪ್ಲಸ್ ಟ್ಯಾನ್ ಸ್ಕ್ವೇರ್ ಎ, ಇನ್ನೂ ಒಂದು ಕೊಸಿಕೆಂಟ್ ಸ್ಕ್ವೇರ್ ಎ ಇಸ್ ಈಕ್ವಲ್ಸ್ ಟು ಕಾಟ್ ಸ್ಕ್ವೇರ್ ಎ ಪ್ಲಸ್ 1. ಸೊ ನಮಗಿವಾಗ ಯಾವ್ಯಾವ ಥರ ಚೇಂಜ್ ಮಾಡ್ಕೋಬೋದು ನಾವು ಇದನ್ನು ನಮ್ಮ ಅನುಕೂಲಕ್ಕೆ ತಕ್ಕ ಹಾಗೆ ಅಂತ ಹೇಳಿ ನೋಡ್ತಾ ಹೋಗ್ತೀವಿ. ಲೆಕ್ಕ ಮಾಡ್ತಾ ಹೋಗೋಣ ಇದ್ರ ಮೇಲೆ. ಯಾವ್ದಾವ್ದು ನೋಡಿದ್ವಿ? 1 ಇಸ್ ಈಕ್ವಲ್ಸ್ ಟು ಕಾಸ್ ಸ್ಕ್ವಯರ್ ಎ ಪ್ಲಸ್ ಸೈನ್ ಸ್ಕ್ವಯರ್ ಎ. ಎರಡನೇದು ಸೀಕ್ಯಾಂಟ್ ಸ್ಕ್ವಯರ್ ಎ ಇಸ್ ಈಕ್ವಲ್ಸ್ ಟು 1 ಪ್ಲಸ್ ಟ್ಯಾನ್ ಸ್ಕ್ವಯರ್ ಎ. ಇನ್ನು ಒಂದು ಕೊಸಿಕೆಂಟ್ ಸ್ಕ್ವಯರ್ ಎ ಇಸ್ ಈಕ್ವಲ್ಸ್ ಟು ಕಾಟ್ ಸ್ಕ್ವಯರ್ ಎ ಪ್ಲಸ್ 1. ಇದು 3 ತ್ರಿಕೋನಮಿತಿಯ ನಿತ್ಯ ಸಮೀಕರಣಗಳು. ಅಭ್ಯಾಸ 11.4ರಲ್ಲಿ ಮೊದಲನೇ ಲೆಕ್ಕ. ಸೈನ್ ಎ, ಸೀಕ್ಯಾಂಟ್ ಎ ಮತ್ತು ಟ್ಯಾನ್ ಎಯ ಈ ತ್ರಿಕೋನಮಿತಿ ಅನುಪಾತಗಳನ್ನು ಕಾಟ್ ಎ ರೂಪದಲ್ಲಿ ವ್ಯಕ್ತಪಡಿಸಿ. ಸೈನ್ ಎ ಸೀಕ್ಯಾಂಟ್ ಎ ಮತ್ತು ಟ್ಯಾನ್ ಎ ಈ ತ್ರಿಕೋನಮಿತಿ
ಸೊ ಸೈನು ಸೀಕ್ಯಾಂಟು ಮತ್ತು ಟ್ಯಾನ್ ಇದು ಮೂರನ್ನು ನಾವು ಕಾಟ್ ಎ ರೂಪದಲ್ಲಿ ಬರಿಬೇಕು. ಸೊ ಇದು ಮೂರು ಐಡೆಂಟಿಟೀಸ್ ಅಥವಾ ಸಮೀಕರಣಗಳನ್ನು ಉಪಯೋಗಿಸ್ತಾ ಹೋಗ್ತೀವಿ. ಹೇಗೆ ಮಾಡೋದು? ಸೈನ್ ಎ ಇಸ್ ಈಕ್ವಲ್ಸ್ ಟು ಸೈನ್ ಯಾವುದರ ವಿಲೋಮ? ಕೊಸಿಕೆಂಟ್ ಅನ್ನೋದು ಸೈನಿನ ವಿಲೋಮ. ಸೊ ಸೈನ್ ಎ ಏನಂತ ಬರಿಬೋದು? 1 ಡಿವೈಡೆಡ್ ಬೈ ಕೊಸಿಕೆಂಟ್ ಎ ಅಂತ ಹೇಳಿ ಬರಿಬೋದು. ಹಾಗಾದರೆ 1 ಡಿವೈಡೆಡ್ ಬೈ ಕೊಸಿಕೆಂಟ್ ಎ, ಕೊಸಿಕೆಂಟ್ ಸ್ಕ್ವೇರ್ ಎ ಇಸ್ ಈಕ್ವಲ್ಸ್ ಟು ಕಾಟ್ ಸ್ಕ್ವೇರ್ ಎ ಪ್ಲಸ್ 1 ಅಂತ ಹೇಳಿ ಒಂದು ಫಾರ್ಮುಲಾ ಇದೆ. ಅದನ್ನು ಕೊಸಿಕೆಂಟ್ ಅಷ್ಟೇ ಬೇಕು ಅಂತ ಹೇಳಿದರೆ ಇಸ್ ಈಕ್ವಲ್ಸ್ ಟು ವರ್ಗಮೂಲ ಹಾಕ್ತೀವಿ. ಅಲ್ಲಿಗೆ ಕಾಟ್ ಸ್ಕ್ವೇರ್ ಎ ಪ್ಲಸ್ 1 ಆಯಿತು. ಹೌದಾ? ಕೊಸಿಕೆಂಟ್ ಸ್ಕ್ವೇರ್, ಇಲ್ಲಿ ಕೊಸಿಕೆಂಟ್ ಎ ಇದೆ, ಕೊಸಿಕೆಂಟ್ ಎ ಇಸ್ ಈಕ್ವಲ್ಸ್ ಟು ರೂಟ್ ಆಫ್ ಕಾಟ್ ಸ್ಕ್ವೇರ್ ಎ ಪ್ಲಸ್ 1 ಅಂತ ಹೇಳಿ ಇದನ್ನು ಚೇಂಜ್ ಮಾಡಿ ಬರ್ಕೊಂಡಿದ್ದೀವಿ. ಹಾಗಾದರೆ ಇಲ್ಲಿರೋ ಕೊಸಿಕೆಂಟ್ ಜಾಗಕ್ಕೆ ಏನು ಹಾಕ್ಬೋದು? ರೂಟ್ ಆಫ್ ಕಾಟ್ ಸ್ಕ್ವೇರ್ ಎ ಪ್ಲಸ್ 1. ಸೈನ್ ಎನ ನಾವಿವಾಗ ಕಾಟ್ನ ರೂಪದಲ್ಲಿ ವ್ಯಕ್ತಪಡಿಸಿದ್ದೀವಿ. ನೆಕ್ಸ್ಟ್ ಸೀಕ್ಯಾಂಟ್ ಎ. ಸೀಕ್ಯಾಂಟ್ ಎ ಇಸ್ ಈಕ್ವಲ್ಸ್ ಟು 1 ಪ್ಲಸ್ ಟ್ಯಾನ್ ಸ್ಕ್ವೇರ್ ಎ ಅಂತ ಇದೆ. ಸೀಕ್ಯಾಂಟ್ ಸ್ಕ್ವೇರ್ ಎ ಇಸ್ ಈಕ್ವಲ್ಸ್ ಟು 1 ಪ್ಲಸ್ ಟ್ಯಾನ್ ಸ್ಕ್ವೇರ್ ಎ ಅಂತ ಹೇಳಿ ಒಂದು ಫಾರ್ಮುಲಾ ಇದೆ. ಬಟ್ ಅವರಿಲ್ಲಿ ಸೀಕ್ಯಾಂಟ್ ಎ ಅಷ್ಟೇ ಕೇಳಿದ್ದಾರೆ. ಹಾಗಾದರೆ ನಾವೇನು ಮಾಡೋಣ? ಇಲ್ಲಿ ವರ್ಗಮೂಲ ಹಾಕೋಣ. ಸೀಕ್ಯಾಂಟ್ ಎ ಇಸ್ ಈಕ್ವಲ್ಸ್ ಟು ರೂಟ್ ಆಫ್ 1 ಪ್ಲಸ್ ಟ್ಯಾನ್ ಸ್ಕ್ವೇರ್ ಎ. ಅವರು ಕಾಟಿನ ರೂಪದಲ್ಲಿ ಕೇಳಿದ್ದಾರೆ. ಸೊ ಸೀಕ್ಯಾಂಟ್ ಎ ಇಸ್ ಈಕ್ವಲ್ಸ್ ಟು 1 ಪ್ಲಸ್ ಟ್ಯಾನ್, ಕಾಟಿನ ವಿಲೋಮ. ಹಾಗಾದರೆ ಇದನ್ನು 1 ಡಿವೈಡೆಡ್ ಬೈ ಕಾಟ್ ಸ್ಕ್ವೇರ್ ಎ ಅಂತ ಹೇಳಿ ಬರಿಬೋದು. ಕಾಟ್ ಸ್ಕ್ವೇರ್ ಎ ಇಂಟು 1 ಇಸ್ ಈಕ್ವಲ್ಸ್ ಟು ಕಾಟ್ ಸ್ಕ್ವೇರ್ ಎ ಇಂಟು 1 ಕಾಟ್ ಸ್ಕ್ವೇರ್ ಎ ಪ್ಲಸ್ 1 ಹೋಲ್ ಡಿವೈಡೆಡ್ ಬೈ ಕಾಟ್ ಸ್ಕ್ವೇರ್ ಎ. ವರ್ಗಮೂಲ ಇದೆ. ಸೊ ವರ್ಗಮೂಲ ಹಾಕಿದ್ದೀವಿ. ನೆಕ್ಸ್ಟ್ ಅಂಶದಲ್ಲಿ ವರ್ಗಮೂಲ ಹಾಕಿದ್ರೆ ರೂಟ್ ಆಫ್ ಕಾಟ್ ಸ್ಕ್ವೇರ್ ಎ ಪ್ಲಸ್ 1 ಹಾಗೆ ಇರುತ್ತೆ. ಛೇದಕ್ಕೆ ವರ್ಗಮೂಲವನ್ನು ಹಾಕಿದ್ರೆ ರೂಟ್ ಆಫ್ ಕಾಟ್ ಸ್ಕ್ವೇರ್ ಎ. ಆದರೆ ಛೇದದಲ್ಲಿ ಏನಾಗುತ್ತೆ? ರೂಟು ಮತ್ತು ಸ್ಕ್ವೇರ್ ಕ್ಯಾನ್ಸಲ್ ಆಗಿ ಉಳಿದದ್ದು ಬರೀ ಕಾಟ್ ಎ. ಸೊ ಛೇದದಲ್ಲಿ ನಾವೇನಂತ ಬರೆಯೋಣ? ಕಾಟ್ ಎ. ಹಾಗಾದರೆ ಸೀಕ್ಯಾಂಟನ್ನು ನಾವು ಕಾಟಿನ ರೂಪಕ್ಕೆ ವ್ಯಕ್ತಪಡಿಸಿದ್ವಿ. ಇನ್ನು ಉಳಿದಿದ್ದು ಟ್ಯಾನ್ ಎ ಇಸ್ ಈಕ್ವಲ್ಸ್ ಟು ಕಾಟ್ ಅನ್ನೋದು ಟ್ಯಾನಿನ ವಿಲೋಮ. ಹೌದಾ? ಅದನ್ನು ಡೈರೆಕ್ಟಾಗಿ ಬರಿಬೋದಾ? ಟ್ಯಾನ್ ಎ ಇಸ್ ಈಕ್ವಲ್ಸ್ ಟು 1 ಡಿವೈಡೆಡ್ ಬೈ ಕಾಟ್ ಎ. ಸೈನ್ ಎ, ಸೀಕ್ಯಾಂಟ್ ಎ ಮತ್ತು ಟ್ಯಾನ್ ಎನ ಕಾಟ್ ಎ ರೂಪದಲ್ಲಿ ವ್ಯಕ್ತಪಡಿಸಿ ಅಂತ ಹೇಳಿಕೊಟ್ಟಿದ್ರು. ಸೊ ಸೈನ್ನ ಕೊಸಿಕೆಂಟು ಸೈನಿನ ವಿಲೋಮ. ಹಾಗಾಗಿ ಸೈನ್ ಎ ಇಸ್ ಈಕ್ವಲ್ಸ್ ಟು 1 ಬೈ ಕೊಸಿಕೆಂಟ್ ಎ ಅಂತ ಹೇಳಿ ಬರೆದಿದ್ವಿ. ಕೊಸಿಕೆಂಟನ್ನ ನಾವು ಯಾವ ಥರ ಚೇಂಜ್ ಮಾಡಿದ್ವಿ? ಕೊಸಿಕೆಂಟ್ ಎ ಇಸ್ ಈಕ್ವಲ್ಸ್ ಟು ರೂಟ್ ಆಫ್ ಕಾಟ್ ಸ್ಕ್ವೇರ್ ಎ ಪ್ಲಸ್ 1. ಸೊ ರೂಟ್ ಆಫ್ ಕಾಟ್ ಸ್ಕ್ವೇರ್ ಎ ಪ್ಲಸ್ 1. ಸೊ ಅಲ್ಲಿಗೆ ಸೈನಿನ ಕಾಟಿನ ರೂಪದಲ್ಲಿ ವ್ಯಕ್ತಪಡಿಸಿದ್ವಿ. ಸೀಕ್ಯಾಂಟ್ ಸ್ಕ್ವೇರ್ ಎ ಇಸ್ ಈಕ್ವಲ್ಸ್ ಟು 1 ಪ್ಲಸ್ ಟ್ಯಾನ್ ಸ್ಕ್ವೇರ್ ಎ ಅಂತ ಹೇಳಿ ಫಾರ್ಮುಲಾ ಇತ್ತು. ಸೀಕ್ಯಾಂಟ್ ಎ ಇಸ್ ಈಕ್ವಲ್ಸ್ ಟು ರೂಟ್ ಆಫ್ 1 ಪ್ಲಸ್ ಟ್ಯಾನ್ ಸ್ಕ್ವೇರ್ ಎ. ಸೊ ಅಲ್ಲಿಗೆ ಸೀಕ್ಯಾಂಟ್ ಎ ಇಸ್ ಈಕ್ವಲ್ಸ್ ಟು ಟ್ಯಾನ್ ಇದೆ, ಕಾಟಿನ ವಿಲೋಮ. ಹಾಗಾಗಿ 1 ಬೈ ಕಾಟ್ ಸ್ಕ್ವೇರ್ ಎ. ಸೊ ಇಲ್ಲೇನು ಮಾಡಿದ್ವಿ? ನೆಕ್ಸ್ಟ್ ಎಲ್ ಸಿ ಎಮ್ ತೆಗಿತಾ ಹೋಗಿದ್ದೀವಿ. ಕಾಟ್ ಸ್ಕ್ವೇರ್ ಎ ಇಂಟು 1 ಕಾಟ್ ಸ್ಕ್ವೇರ್ ಎ ಪ್ಲಸ್ 1 ಡಿವೈಡೆಡ್ ಬೈ ಕಾಟ್ ಸ್ಕ್ವೇರ್ ಎ. ಸೊ ಅಂಶದಲ್ಲಿ ನೀವು ವರ್ಗಮೂಲ ಹಾಕಿದ್ರೆ ಏನೂ ಚೇಂಜ್ ಆಗಲ್ಲ, ಹಾಗೆ ಇರುತ್ತೆ. ಛೇದಕ್ಕೂ ನೀವು ವರ್ಗಮೂಲ ಹಾಕಿದಾಗ ವರ್ಗಮೂಲ ಮತ್ತು ರೂಟು ಮತ್ತು ಸ್ಕ್ವೇರ್ ಎರಡು ಕ್ಯಾನ್ಸಲ್ ಆಗಿ ಉಳಿದದ್ದು ಕಾಟ್ ಎ. ಸೊ ಅಲ್ಲಿಗೆ ಸೀಕ್ಯಾಂಟ್ ಎ ಇಸ್ ಈಕ್ವಲ್ಸ್ ಟು ರೂಟ್ ಕಾಟ್ ಸ್ಕ್ವೇರ್ ಎ ಪ್ಲಸ್ 1 ಡಿವೈಡೆಡ್ ಬೈ ಕಾಟ್ ಎ. ಅದೇ ಥರ ಟ್ಯಾನ್ ಅನ್ನೋದು ಕಾಟು ಟ್ಯಾನಿನ ವಿಲೋಮ, ಡೈರೆಕ್ಟಾಗಿ ಬರೆದಿದ್ದೀವಿ. ಟ್ಯಾನ್ ಎ ಇಸ್ ಈಕ್ವಲ್ಸ್ ಟು 1 ಬೈ ಕಾಟ್ ಎ. ಎರಡನೇ ಲೆಕ್ಕ, ಆ್ಯಂಗಲ್ ಎದ ಕೋನ ಎದ ಎಲ್ಲ ತ್ರಿಕೋನಮಿತಿ ಅನುಪಾತಗಳನ್ನು ಸೀಕ್ಯಾಂಟ್ ಎ ರೂಪದಲ್ಲಿ ಬರೆಯಿರಿ. ಫಸ್ಟ್ ಲೆಕ್ಕ ನಾವೇನು ಮಾಡಿದ್ವಲ್ಲ ಅದೇ ಥರನೇ ಮಾಡ್ತಾ ಹೋಗಬೇಕು. ಸೈನು, ಕಾಸು ಮತ್ತು ಟ್ಯಾನ್ ಇದು 3 ಗೊತ್ತಾದರೆ ನಿಮಗೆ ಇನ್ನು ಉಳಿದ 3 ಅನುಪಾತಗಳು ಗೊತ್ತಾಗುತ್ತೆ. ಸೊ ಎರಡನೇ ಲೆಕ್ಕ ಈಸಿ ಇದೆ, ಅದು ನೀವೇ ಮಾಡ್ತೀರಾ. ಸೈನ್ ಸ್ಕ್ವಯರ್ 63 ಡಿಗ್ರಿ ಪ್ಲಸ್ ಸೈನ್ ಸ್ಕ್ವೇರ್ 27 ಡಿಗ್ರಿ ಹೋಲ್ ಡಿವೈಡೆಡ್ ಬೈ ಕಾಸ್ ಸ್ಕ್ವೇರ್ 17 ಡಿಗ್ರಿ ಪ್ಲಸ್ ಕಾಸ್ ಸ್ಕ್ವೇರ್ 23 ಡಿಗ್ರಿ.
ನಾವು ಲಾಸ್ಟ್ ಕ್ಲಾಸಲ್ಲಿ ಪೂರಕ ಕೋನಗಳನ್ನು ಓದ್ತಾ ಹೋಗಿದ್ವಿ. ಸೈನ್ ಆಫ್ 90 ಮೈನಸ್ ಥೀಟಾ ಇಸ್ ಈಕ್ವಲ್ಸ್ ಟು ಕಾಸ್ ಥೀಟಾ ಅಥವಾ ಕಾಸ್ ಆಫ್ 90 ಮೈನಸ್ ಥೀಟಾ ಇಸ್ ಈಕ್ವಲ್ಸ್ ಟು ಸೈನ್ ಥೀಟಾ ಅಂತ ಹೇಳಿ ಪೂರಕ ಕೋನಗಳನ್ನು ಓದ್ತಾ ಹೋಗಿದ್ವಿ. ಅದೇ ಥರ ಸೈನ್ ಸ್ಕ್ವೇರ್ 63, ಸೈನಿನ ಪೂರಕ ಕೋನ ಕಾಸ್. ಹಾಗಾದರೆ ಕಾಸ್ ಸ್ಕ್ವೇರ್ 90 ಡಿಗ್ರಿ ಮೈನಸ್ 63 ಡಿಗ್ರಿ ಪ್ಲಸ್ ಸೈನ್ ಸ್ಕ್ವೇರ್ 27 ಡಿಗ್ರಿ ಹೋಲ್ ಡಿವೈಡೆಡ್ ಬೈ ಕಾಸನ ಪೂರಕ ಕೋನ ಸೈನ್. ಹಾಗಾದರೆ ಸೈನ್ ಸ್ಕ್ವೇರ್ 90 ಡಿಗ್ರಿ ಮೈನಸ್ 17 ಡಿಗ್ರಿ ಪ್ಲಸ್ ಕಾಸ್ ಸ್ಕ್ವೇರ್ 73 ಡಿಗ್ರಿ. ಕಾಸ್ ಸ್ಕ್ವೇರ್ 90ರಲ್ಲಿ 63 ಕಳೆದ್ರೆ ಉಳಿದಿದ್ದು 27 ಪ್ಲಸ್ ಸೈನ್ ಸ್ಕ್ವೇರ್ 27 ಡಿವೈಡೆಡ್ ಬೈ ಸೈನ್ ಸ್ಕ್ವೇರ್ 90ರಲ್ಲಿ 17 ಕಳೆದ್ರೆ 63 ಪ್ಲಸ್ ಕಾಸ್ ಸ್ಕ್ವೇರ್ 63 ಇಸ್ ಈಕ್ವಲ್ಸ್ ಟು, ಇದು ಯಾವ ರೂಪದಲ್ಲಿದೆ? ಕಾಸ್ ಸ್ಕ್ವೇರ್ 27 ಡಿಗ್ರಿ ಪ್ಲಸ್ ಸೈನ್ ಸ್ಕ್ವೇರ್ 27. ಕಾಸ್ ಸ್ಕ್ವೇರ್ ಎ ಪ್ಲಸ್ ಸೈನ್ ಸ್ಕ್ವೇರ್ ಎ ರೂಪದಲ್ಲಿದೆಯಾ? ಕಾಸ್ ಸ್ಕ್ವೇರ್ ಎ ಪ್ಲಸ್ ಸೈನ್ ಸ್ಕ್ವೇರ್ ಎ 1. ಹಾಗಾದರೆ ಕಾಸ್ ಸ್ಕ್ವೇರ್ 27 ಪ್ಲಸ್ ಸೈನ್ ಸ್ಕ್ವೇರ್ 27 1 ಡಿವೈಡೆಡ್ ಬೈ ಇದು ಕೂಡ ಸೈನ್ ಸ್ಕ್ವೇರ್ 63 ಪ್ಲಸ್ ಕಾಸ್ ಸ್ಕ್ವೇರ್ 63, ಸೈನ್ ಸ್ಕ್ವೇರ್ ಎ ಪ್ಲಸ್ ಕಾಸ್ ಸ್ಕ್ವೇರ್ ಎ. ಹಾಗಾದರೆ ಇಲ್ಲಿಗೆ ಏನಂತ ಬರಿತೀವಿ? 1 ಇಸ್ ಈಕ್ವಲ್ಸ್ ಟು 1/1 ಅಂದರೆ ಮತ್ತೆ 1 ಬರುತ್ತೆ. ಸೈನ್ ಸ್ಕ್ವೇರ್ 63 ಪ್ಲಸ್ ಸೈನ್ ಸ್ಕ್ವೇರ್ 27 ಪೂರಕ ಕೋನವನ್ನು ಯೂಸ್ ಮಾಡಿದ್ದೀವಿ. ಕಾಸ್ ಸ್ಕ್ವೇರ್ 90 ಮೈನಸ್ 63 ಪ್ಲಸ್ ಸೈನ್ ಸ್ಕ್ವೇರ್ 27 ಹಾಗೆ ಡಿವೈಡೆಡ್ ಬೈ ಕಾಸ್ ಸ್ಕ್ವೇರ್ 27 ಅಂದರೆ ಸೈನ್ ಸ್ಕ್ವೇರ್ 90 ಮೈನಸ್ 17 ಕಾಸನ ಪೂರಕ ಕೋನ ಪ್ಲಸ್ ಕಾಸ್ ಸ್ಕ್ವೇರ್ 73. 90ರಲ್ಲಿ 63 ಕಳೆದ್ರೆ 27, ಕಾಸ್ ಸ್ಕ್ವೇರ್ 27 ಪ್ಲಸ್ ಸೈನ್ ಸ್ಕ್ವೇರ್ 27. 90ರಲ್ಲಿ 17 ಕಳೆದ್ರೆ 63, ಹಾಗಾದರೆ ಸೈನ್ ಸ್ಕ್ವೇರ್ 63 ಪ್ಲಸ್ ಕಾಸ್ ಸ್ಕ್ವೇರ್ 73. ಕಾಸ್ ಸ್ಕ್ವೇರ್ ಎ ಪ್ಲಸ್ ಸೈನ್ ಸ್ಕ್ವೇರ್ ಎ ಫಾರ್ಮುಲಾ ಯೂಸ್ ಮಾಡಿದ್ದೀವಿ. ಕಾಸ್ ಸ್ಕ್ವೇರ್ 27 ಪ್ಲಸ್ ಸೈನ್ ಸ್ಕ್ವೇರ್ 27 1, ಸೈನ್ ಸ್ಕ್ವೇರ್ 63 ಪ್ಲಸ್ ಕಾಸ್ ಸ್ಕ್ವೇರ್ 63 1. ಸೈನ್ ಸ್ಕ್ವೇರ್ 25 ಡಿಗ್ರಿ ಕಾಸ್ 25 ಡಿಗ್ರಿ ಪ್ಲಸ್ ಕಾಸ್ 25 ಡಿಗ್ರಿ ಇಂಟು ಸೈನ್ 65 ಡಿಗ್ರಿ. ಸೈನ್ 25 ಇದು ಕೂಡ ಪೂರಕ ಕೋನಗಳನ್ನು ಯೂಸ್ ಮಾಡಿದ್ರೆ ಸೈನಿನ ಪೂರಕ ಕೋನ ಕಾಸ್. ಸೊ ಹಾಗಾದರೆ ಕಾಸ್ 90 ಮೈನಸ್ 25 ಇಂಟು ಕಾಸ್ 65 ಹಾಗೆ ಇರಲಿ ಪ್ಲಸ್ ಕಾಸ್ 25 ಕಾಸನ ಪೂರಕ ಕೋನ ಸೈನ್. ಸೈನ್ 90 ಮೈನಸ್ 25 ಇಂಟು ಸೈನ್ 65 ಕಾಸ್ 90ರಲ್ಲಿ 25 ಕಳೆದ್ರೆ 65 ಡಿಗ್ರಿ ಇಂಟು ಕಾಸ್ 65 ಹಾಗೆ ಬರೆದಿದ್ದೀವಿ ಪ್ಲಸ್ ಸೈನ್ 90 ಮೈನಸ್ 25 90ರಲ್ಲಿ 25 ಕಳೆದ್ರೆ 65 ಸೈನ್ 65 ಡಿಗ್ರಿ ಇಂಟು ಸೈನ್ 65 ಡಿಗ್ರಿ. ಕಾಸ್ ಎ ಇಂಟು ಕಾಸ್ ಎ ಅಂತ ಇದ್ರೆ ನಾವೇನಂತ ಬರಿತೀವಿ? ಕಾಸ್ ಸ್ಕ್ವೇರ್ ಅಂತ ಹೇಳಿ ಬರಿತೇವೆ, ಹೌದಾ? ಎ ಇಂಟು ಎ ಅದನ್ನು ಎ ಸ್ಕ್ವೇರ್ ಅಂತ ಬರಿತೀವಿ, ಅಥವಾ 2b ಇಂಟು ಬಿ ಇಸ್ ಈಕ್ವಲ್ಸ್ ಟು 2 ಇಂಟು ಬಿ ಸ್ಕ್ವೇರ್ ಅಂತ ಹೇಳಿ ಬರಿತೀವಿ. ಅದೇ ಥರ ಕಾಸ್ 65 ಇಂಟು ಕಾಸ್ 65 ಕಾಸ್ ಸ್ಕ್ವೇರ್ 65. ಕಾಸ್ ಸ್ಕ್ವೇರ್ 65 ಡಿಗ್ರಿ ಪ್ಲಸ್ ಸೈನ್ 65 ಇಂಟು ಸೈನ್ 65 ಸೈನ್ ಸ್ಕ್ವೇರ್ 65 ಸೈನ್ ಸ್ಕ್ವೇರ್ 65 ಡಿಗ್ರಿ. ಸೊ ಕಾಸ್ ಸ್ಕ್ವೇರ್ ಎ ಪ್ಲಸ್ ಸೈನ್ ಸ್ಕ್ವೇರ್ ಅಂದರೆ 1, ಅದೇ ಥರ ಕಾಸ್ ಸ್ಕ್ವೇರ್ 65 ಪ್ಲಸ್ ಸೈನ್ ಸ್ಕ್ವೇರ್ 65 1. ಸೊ ಇದೆರಡರಲ್ಲಿ ಯಾವ್ದಾದ್ರು ಒಂದನ್ನು ಪೂರಕ ಕೋನವಾಗಿ ಬರ್ಕೊಂಡಿದ್ದೀವಿ. ಸೈನನ್ನು ನಾವು ಕಾಸ್, ಸೈನಿನ ಪೂರಕ ಕೋನ ಕಾಸ್ 90 ಮೈನಸ್ 25, ಅದೇ ಥರ ಇಲ್ಲಿ ಕಾಸ್ 25 ಕಾಸಿನ ಪೂರಕ ಕೋನ ಸೈನ್. ಸೊ ಸೈನ್ 90 ಮೈನಸ್ 25. ಸೊ ಅಲ್ಲಿಗೆ ಕಾಸ್ 65 ಪ್ಲಸ್ ಸೈನ್ 65 ಇಂಟು ಸೈನ್ 65 ಇಸ್ ಈಕ್ವಲ್ಸ್ ಟು 1.
ವ್ಯಾಖ್ಯಾನಿಸಲ್ಪಟ್ಟ ಹೇಳಿಕೆಗಳಲ್ಲಿನ ಕೋನಗಳು ಲಘು ಕೋನಗಳಾಗಿವೆ. ಈ ಕೆಳಗಿನ ಸಮೀಕರಣಗಳನ್ನು ಸಾಧಿಸಿ. ಅದರಲ್ಲಿ ಮೊದಲನೇದು ಕೊಸೆಕೆಂಟ್ ಥೀಟಾ ಮೈನಸ್ ಕಾಟ್ ಥೀಟಾ ಹೋಲ್ ಸ್ಕ್ವಯರ್ ಇಸ್ ಈಕ್ವಲ್ಸ್ ಟು 1 ಮೈನಸ್ ಕಾಸ್ ಥೀಟಾ ಡಿವೈಡೆಡ್ ಬೈ 1 ಪ್ಲಸ್ ಕಾಸ್ ಥೀಟಾ. ನೆಕ್ಸ್ಟ್ ಐದನೇ ಲೆಕ್ಕ ಕೊಸೆಕೆಂಟ್ ಥೀಟಾ ಮೈನಸ್ ಕಾಟ್ ಥೀಟಾ ಹೋಲ್ ಸ್ಕ್ವೇರ್ ಇಸ್ ಈಕ್ವಲ್ಸ್ ಟು 1 ಮೈನಸ್ ಕಾಸ್ ಥೀಟಾ ಬೈ 1 ಪ್ಲಸ್ ಕಾಸ್ ಥೀಟಾ. ಈ ಕೆಳಗಿನ ಸಮೀಕರಣಗಳನ್ನು ಸಾಧಿಸಿ ಅಂದರೆ LHS ಇಸ್ ಈಕ್ವಲ್ಸ್ ಟು RHS ಇದೆರಡು ಸಮಾನ ಅಂತ ಹೇಳಿ ನೋಡ್ತಾ ಹೋಗಬೇಕು. ಸೊ ಲೆಫ್ಟ್ ಹ್ಯಾಂಡ್ ಸೈಡಲ್ಲಿ ಏನಿದೆ ಇಸ್ ಈಕ್ವಲ್ಸ್ ಟು ಕೊಸೆಕೆಂಟ್ ಥೀಟಾ ಮೈನಸ್ ಕಾಟ್ ಥೀಟಾ ಹೋಲ್ ಸ್ಕ್ವೇರ್ ಇಸ್ ಈಕ್ವಲ್ಸ್ ಟು ಇದು ಯಾವ ಥರ ಇದೆ? A ಮೈನಸ್ ಬಿ ಹೋಲ್ ಸ್ಕ್ವೇರ್ ಫಾರ್ಮುಲಾ ಅನ್ನಿಸ್ತಿದೆಯಾ? A ಮೈನಸ್ ಬಿ ಹೋಲ್ ಸ್ಕ್ವೇರ್ ಇಸ್ ಈಕ್ವಲ್ಸ್ ಟು ಫಾರ್ಮುಲಾ ಏನು? A ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಮೈನಸ್ 2 ಇಂಟು AB. A ಮೈನಸ್ ಬಿ ಹೋಲ್ ಸ್ಕ್ವೇರ್ ಇಸ್ ಈಕ್ವಲ್ಸ್ ಟು A ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಮೈನಸ್ 2AB. A ಸ್ಕ್ವೇರ್ ಜಾಗಕ್ಕೆ ಕೊಸೆಕೆಂಟ್ ಸ್ಕ್ವೇರ್ ಥೀಟಾ ಪ್ಲಸ್ ಕಾಟ್ ಸ್ಕ್ವೇರ್ ಥೀಟಾ ಮೈನಸ್ 2AB. 2 ಇಂಟು AB ಅಂತ ಹೇಳಿದರೆ ಕೊಸೆಕೆಂಟ್ ಥೀಟಾ ಇಂಟು ಕಾಟ್ ಥೀಟಾ. ಕೊಸೆಕೆಂಟ್ ಯಾವುದರ ವಿಲೋಮ? ಸೈನಿನ ವಿಲೋಮ. ಸೊ ಹಾಗಾದರೆ ಅದನ್ನು 1 ಡಿವೈಡೆಡ್ ಬೈ ಸೈನ್ ಸ್ಕ್ವಯರ್ ಥೀಟಾ ಪ್ಲಸ್ ಕಾಟ್ ಯಾವುದರ ವಿಲೋಮ? ಟ್ಯಾನಿನ ವಿಲೋಮ. ಸೊ ಅದನ್ನೇನಂತ ಬರಿಬೋದು? 1 ಬೈ ಟ್ಯಾನ್ ಅಂತ ಹೇಳಿ ಬರಿಬೋದು. ಅಥವಾ ಟ್ಯಾನ್ ಥೀಟಾ ಇಸ್ ಈಕ್ವಲ್ಸ್ ಟು ಸೈನ್ ಥೀಟಾ ಡಿವೈಡೆಡ್ ಬೈ ಕಾಸ್ ಥೀಟಾ ಅಂತ ಹೇಳಿ ಬರಿತೀವಿ. ಅದೇ ಥರ ಕಾಟ್ ಥೀಟಾನ ನಾವು ಇದರ ವಿಲೋಮ ಅಂದರೆ ಕಾಸ್ ಥೀಟಾ ಡಿವೈಡೆಡ್ ಬೈ ಸೈನ್ ಥೀಟಾ. ಟ್ಯಾನ್ ಥೀಟಾ ಅಂದರೆ ಸೈನ್ ಬೈ ಕಾಸ್, ಅದೇ ಥರ ಕಾಟ್ ಥೀಟಾ ಅಂತ ಹೇಳಿದ್ರೆ ಕಾಸ್ ಥೀಟಾ ಡಿವೈಡೆಡ್ ಬೈ ಸೈನ್ ಥೀಟಾ. ಅಲ್ಲಿರೋ ಕಾಟ್ ಥೀಟಾ ಜಾಗಕ್ಕೆ ಕಾಸ್ ಥೀಟಾ ಡಿವೈಡೆಡ್ ಬೈ ಸೈನ್ ಥೀಟಾ ಅಥವಾ ಕಾಸ್ ಸ್ಕ್ವೇರ್ ಥೀಟಾ ಡಿವೈಡೆಡ್ ಬೈ ಸೈನ್ ಸ್ಕ್ವೇರ್ ಥೀಟಾ ಮೈನಸ್ 2 ಇಂಟು ಕೊಸೆಕೆಂಟ್ ಥೀಟಾ. ಕೊಸೆಕೆಂಟ್ ಅನ್ನೋದು ಯಾವುದರ ವಿಲೋಮ? ಸೈನ್. ಕೊಸೆಕೆಂಟನ್ನು 1 ಡಿವೈಡೆಡ್ ಬೈ ಸೈನ್ ಥೀಟಾ ಇಂಟು ಕಾಟ್. ಇವಾಗಿನ ಕಾಟ್ ಬರೆದ್ವಿ ಕಾಸ್ ಬೈ ಸೈನ್ ಅಂತ. ಅದೇ ಥರ ಕಾಸ್ ಥೀಟಾ ಡಿವೈಡೆಡ್ ಬೈ ಸೈನ್ ಥೀಟಾ. ಇಲ್ಲಿ ಛೇದವನ್ನು ನೋಡ್ತಾ ಹೋಗಿ ಸೈನ್ ಸ್ಕ್ವೇರ್ ಥೀಟಾ ಸೈನ್ ಸ್ಕ್ವೇರ್ ಥೀಟಾ ಇಲ್ಲಿ ಇದೆರಡನ್ನು ಮಲ್ಟಿಪ್ಲೈ ಮಾಡಿದ್ರೆ ನಮಗೆ ಸೈನ್ ಸ್ಕ್ವೇರ್ ಥೀಟಾ. ಸೈನ್ ಥೀಟಾ ಇಂಟು ಸೈನ್ ಥೀಟಾ ಸೈನ್ ಸ್ಕ್ವೇರ್ ಥೀಟಾ. ಅಲ್ಲಿಗೆ ಛೇದ ಸೇಮ್ ಇದೆ. ಅಂಶದಲ್ಲಿ 1 ಪ್ಲಸ್ ಕಾಸ್ ಸ್ಕ್ವೇರ್ ಥೀಟಾ ಮೈನಸ್ 2 ಇಂಟು 1 ಇಂಟು ಕಾಸ್ ಥೀಟಾ ಅಂದರೆ 2 ಇಂಟು ಕಾಸ್ ಥೀಟಾ. 1 ಪ್ಲಸ್ ಕಾಸ್ ಸ್ಕ್ವೇರ್ ಥೀಟಾ ಮೈನಸ್ 2 ಇಂಟು 1 ಇಂಟು ಕಾಸ್ ಥೀಟಾ ಅಂದರೆ 2 ಕಾಸ್ ಥೀಟಾ ಹೋಲ್ ಡಿವೈಡೆಡ್ ಬೈ ಛೇದ ಸೇಮ್ ಇದೆ ಸೈನ್ ಸ್ಕ್ವೇರ್ ಥೀಟಾ ಸೈನ್ ಸ್ಕ್ವೇರ್ ಥೀಟಾ ಸೈನ್ ಸ್ಕ್ವೇರ್ ಥೀಟಾ ಸೈನ್ ಸ್ಕ್ವೇರ್ ಥೀಟಾ. 1 ಪ್ಲಸ್ ಕಾಸ್ ಸ್ಕ್ವೇರ್ ಥೀಟಾ ಮೈನಸ್ 2 ಕಾಸ್ ಸ್ಕ್ವೇರ್ ಥೀಟಾ. 1 ಮೈನಸ್ ಕಾಸ್ ಥೀಟಾ ಹೋಲ್ ಸ್ಕ್ವೇರನ್ನು ಬಿಡಿಸ್ತಾ ಹೋದರೆ A ಮೈನಸ್ ಬಿ ಹೋಲ್ ಸ್ಕ್ವೇರ್ ಫಾರ್ಮುಲಾ ಹಾಕ್ತಾ ಹೋದಾಗ 1 ಮೈನಸ್ ಕಾಸ್ ಥೀಟಾ ಹೋಲ್ ಸ್ಕ್ವೇರ್. ಎ ಜಾಗದಲ್ಲಿ 1 ಇದೆ. ಸೊ 1 ಪ್ಲಸ್ ಕಾಸ್ ಸ್ಕ್ವೇರ್ ಥೀಟಾ ಮೈನಸ್ 2 ಇಂಟು AB. 2 ಇಂಟು A ಅಂತ ಹೇಳಿದರೆ 1, ಬರೆಯೋದು ಬೇಡ ಅದನ್ನು, B ಅಂತ ಹೇಳಿದ್ರೆ ಕಾಸ್ ಥೀಟಾ. ಸೊ ಅಲ್ಲಿಗೇನಾಯಿತು 1 ಪ್ಲಸ್ ಕಾಸ್ ಸ್ಕ್ವೇರ್ ಥೀಟಾ ಮೈನಸ್ 2 ಕಾಸ್ ಥೀಟಾ. ಇಲ್ಲೂ ಅದೇ ಇದೆಯಾ 1 ಪ್ಲಸ್ ಕಾಸ್ ಸ್ಕ್ವೇರ್ ಥೀಟಾ ಮೈನಸ್ 2 ಕಾಸ್ ಥೀಟಾ. ಸೊ ಇದ್ರ ಬದಲಿಗೆ ನಾವೇನಂತ ಬರಿಬೋದು 1 ಮೈನಸ್ ಕಾಸ್ ಥೀಟಾ ಹೋಲ್ ಸ್ಕ್ವೇರ್ ಅಂತ ಹೇಳಿ ಬರಿಬೋದು. ಇಸ್ ಈಕ್ವಲ್ಸ್ ಟು 1 ಮೈನಸ್ ಕಾಸ್ ಥೀಟಾ ಹೋಲ್ ಸ್ಕ್ವೇರ್ ಡಿವೈಡೆಡ್ ಬೈ ಸೈನ್ ಸ್ಕ್ವೇರ್ ಥೀಟಾ. ಸೈನ್ ಸ್ಕ್ವೇರ್ ಥೀಟಾನ ಏನಂತ ಬರಿಬೋದು 1 ಇಸ್ ಈಕ್ವಲ್ಸ್ ಟು ಕಾಸ್ ಸ್ಕ್ವೇರ್ ಎ ಪ್ಲಸ್ ಸೈನ್ ಸ್ಕ್ವೇರ್ ಅಂತಿದೆ. ಸೊ ಸೈನ್ ಸ್ಕ್ವೇರ್ ಇಲ್ಲೇ ಇದ್ದು ಕಾಸನ್ನು ಆ ಕಡೆ ಕಳಿಸಿದ್ರೆ 1 ಮೈನಸ್ ಕಾಸ್ ಸ್ಕ್ವೇರೇ ಆಗುತ್ತೆ. ಸೈನ್ ಸ್ಕ್ವೇರೇ ಬದಲು 1 ಮೈನಸ್ ಕಾಸ್ ಸ್ಕ್ವೇರ್ ಎ 1 ಮೈನಸ್ ಕಾಸ್ ಸ್ಕ್ವೇರ್ ಎ. ಒಂದಕ್ಕೆ ನಾವು ಸ್ಕ್ವೇರನ್ನು ಹಾಕಿದ್ರೆ ಏನೂ ವ್ಯಾಲ್ಯೂ ಚೇಂಜ್ ಆಗಲ್ಲ, 1 ಸ್ಕ್ವೇರ್ ನಮಗೆ ಮತ್ತು ಒಂದೇ ಬರುತ್ತೆ. ಸೊ ಅಲ್ಲಿಗೆ ಇದೇನಾಯಿತು ಫಾರ್ಮುಲಾ
ಎ ಸ್ಕ್ವಯರ್ ಮೈನಸ್ ಬಿ ಸ್ಕ್ವಯರ್ ಫಾರ್ಮುಲಾ. ಎ ಸ್ಕ್ವಯರ್ ಮೈನಸ್ ಬಿ ಸ್ಕ್ವಯರ್ ಅಂದರೆ ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ. ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ. 1 ಮೈನಸ್ ಕಾಸ್ ಥೀಟಾ ಹೋಲ್ ಸ್ಕ್ವಯರ್ ಡಿವೈಡೆಡ್ ಬೈ 1 ಸ್ಕ್ವೇರ್ ಮೈನಸ್ ಕಾಸ್ ಸ್ಕ್ವೇರ್. ಅದನ್ನೇನಂತ ಬರಿಬೋದು, ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ಅಂದರೆ 1 ಪ್ಲಸ್ ಕಾಸ್ ಎ 1 ಪ್ಲಸ್ ಇಲ್ಲೆಲ್ಲ ತೀಟಾ ಇದೆ ಅಲ್ವಾ, 1 ಪ್ಲಸ್ ಕಾಸ್ ಥೀಟಾ ಇಂಟು 1 ಮೈನಸ್ ಕಾಸ್ ಥೀಟಾ. ಎ ಮೈನಸ್ ಕಾಸ್ ಸ್ಕ್ವೇರ್ ಥೀಟಾನ ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ಅಂದರೆ 1 ಪ್ಲಸ್ ಕಾಸ್ ಥೀಟಾ ಇಂಟು 1 ಮೈನಸ್ ಕಾಸ್ ಥೀಟಾ. ಅಂಶದಲ್ಲಿ 1 ಮೈನಸ್ ಕಾಸ್ ಥೀಟಾ ಹೋಲ್ ಸ್ಕ್ವೇರ್ ಇದೆ, ಇಲ್ಲಿ 1 ಮೈನಸ್ ಕಾಸ್ ಥೀಟಾ ಇದೆ. ಹಾಗಾದರೆ 1 ಮೈನಸ್ ಕಾಸ್ ಥೀಟಾ, ಇಲ್ಲಿರೋ 1 ಮೈನಸ್ ಕಾಸ್ ಥೀಟಾ ಕ್ಯಾನ್ಸಲ್ ಆಗಿ ನಮಗೆ ಉಳಿದಿದ್ದು 1 ಮೈನಸ್ ಕಾಸ್ ಥೀಟಾ ಡಿವೈಡೆಡ್ ಬೈ 1 ಪ್ಲಸ್ ಕಾಸ್ ಥೀಟಾ. 1 ಮೈನಸ್ ಕಾಸ್ ಥೀಟಾ ಡಿವೈಡೆಡ್ ಬೈ 1 ಪ್ಲಸ್ ಕಾಸ್ ಥೀಟಾ. ಫಸ್ಟು ಲೆಫ್ಟ್ ಹ್ಯಾಂಡ್ ಸೈಡ್ ಅಥವಾ ಎಡಭಾಗದಲ್ಲಿ ಏನಿದೆ ಅದಷ್ಟನ್ನೇ ತೊಗೊಂಡಿದ್ದೀವಿ. ಕೊಸಿಕೆಂಟ್ ಥೀಟಾ ಮೈನಸ್ ಕಾಟ್ ಥೀಟಾ ಹೋಲ್ ಸ್ಕ್ವೇರ್ ಎ ಮೈನಸ್ ಬಿ ಹೋಲ್ ಸ್ಕ್ವೇರ್ ಫಾರ್ಮುಲಾದಲ್ಲಿದೆ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಮೈನಸ್ 2ab. ಕೊಸಿಕೆಂಟ್ ಸ್ಕ್ವೇರ್ ಥೀಟಾ ಪ್ಲಸ್ ಕಾಟ್ ಸ್ಕ್ವೇರ್ ಥೀಟಾ ಮೈನಸ್ 2 ಇಂಟು ಎ ಬಿ ಅಂತ ಹೇಳಿದರೆ ಕೊಸಿಕೆಂಟ್ ಥೀಟಾ ಇಂಟು ಕಾಟ್ ಥೀಟಾ. ಕೊಸಿಕೆಂಟ್ ಅನ್ನೋದು ಸೈನಿನ ವಿಲೋಮ. ಸೊ ಕೊಸಿಕೆಂಟ್ ಸ್ಕ್ವೇರ್ ಥೀಟಾನ 1 ಸೈನ್ ಸ್ಕ್ವೇರ್ ಥೀಟಾ ಅಂತ ಹೇಳಿ ಬರೆದಿದ್ದೀವಿ. ಪ್ಲಸ್ ಕಾಟನ್ನು ನಾವು ಕಾಸ್ ಬೈ ಸೈನ್ ಅಂತ ಹೇಳಿ ಬರಿತೀವಿ, ಟ್ಯಾನನ್ನು ಸೈನ್ ಡಿವೈಡೆಡ್ ಬೈ ಕಾಸ್ ಅಂತ ಹೇಳಿ ಬರಿತೀವಿ. ಸೊ ಅಲ್ಲಿಗೆ ಕಾಟ್ ಥೀಟಾ ಬದಲು ಕಾಸ್ ಸ್ಕ್ವೇರ್ ಥೀಟಾ ಡಿವೈಡೆಡ್ ಬೈ ಸೈನ್ ಸ್ಕ್ವೇರ್ ಥೀಟಾ ಮೈನಸ್ 2 ಇಂಟು ಕೊಸಿಕೆಂಟ್ ಥೀಟಾ 1 ಡಿವೈಡೆಡ್ ಬೈ ಸೈನ್ ಥೀಟಾ. ಕಾಟ್ ಅಂತ ಹೇಳಿದ್ರೆ ಕಾಸ್ ಥೀಟಾ ಡಿವೈಡೆಡ್ ಬೈ ಸೈನ್ ಥೀಟಾ. ಛೇದದಲ್ಲಿ ಸೈನ್ ಸ್ಕ್ವೇರ್ ಥೀಟಾ ಸೈನ್ ಸ್ಕ್ವೇರ್ ಥೀಟಾ ಸೈನ್ ಸ್ಕ್ವೇರ್ ಥೀಟಾ ಇದೆ, ಸೇಮ್ ಇದೆ. ಸೊ ಛೇದ ಸೈನ್ ಸ್ಕ್ವೇರ್ ಥೀಟಾ, ಇನ್ನು ಅಂಶ 1 ಪ್ಲಸ್ ಕಾಸ್ ಸ್ಕ್ವೇರ್ ಥೀಟಾ ಮೈನಸ್ 2 ಅಥವಾ 2 ಕಾಸ್ ಥೀಟಾ. ಇದಾದಮೇಲೆ ಇದು ಎ ಮೈನಸ್ ಬಿ ಹೋಲ್ ಸ್ಕ್ವೇರ್ ಫಾರ್ಮುಲಾದಲ್ಲಿ ಇದೆ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಮೈನಸ್ 2ab. ಅಲ್ಲಿಗೆ ಇದನ್ನು 1 ಮೈನಸ್ ಕಾಸ್ ಥೀಟಾ ಹೋಲ್ ಸ್ಕ್ವೇರ್ ಅಂತ ಹೇಳಿ ಬರಿಬೋದು. 1 ಮೈನಸ್ ಕಾಸ್ ಥೀಟಾ ಹೋಲ್ ಸ್ಕ್ವೇರ್. ಸೈನ್ ಸ್ಕ್ವೇರ್ ಥೀಟಾಗೆ ಏನು ಬರೆದಿದ್ದೀವಿ ನಾವು, ಇಲ್ಲಿರೋ ಸೈನ್ ಸ್ಕ್ವೇರ್ ಥೀಟಾ ಇಲ್ಲೇ ಇರಲಿ, ಪ್ಲಸ್ ಕಾಸ್ ಥೀಟಾ ಎಡಭಾಗಕ್ಕೆ ಶಿಫ್ಟ್ ಆದಾಗ ನಮಗೆ 1 ಮೈನಸ್ ಕಾಸ್ ಸ್ಕ್ವೇರ್ ಎ ಬರುತ್ತೆ ಅಥವಾ ಕಾಸ್ ಸ್ಕ್ವೇರ್ ಥೀಟಾ ಬರುತ್ತೆ. 1 ಮೈನಸ್ ಕಾಸ್ ಸ್ಕ್ವೇರ್ ಥೀಟಾ. ಒಂದಕ್ಕೆ ನಾವಿಲ್ಲಿ ಸ್ಕ್ವೇರನ್ನು ಹಾಕಿದ್ರೆ ಏನೂ ಚೇಂಜ್ ಆಗಲ್ಲ. ಅಲ್ಲಿಗಿದು ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಅನ್ನೋ ಫಾರ್ಮುಲಾಗೆ ಬಂತು ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ. 1 ಪ್ಲಸ್ ಕಾಸ್ ಥೀಟಾ ಇಂಟು 1 ಮೈನಸ್ ಕಾಸ್ ಥೀಟಾ. ಛೇದದಲ್ಲಿರೋ 1 ಮೈನಸ್ ಕಾಸ್ ಥೀಟಾ, ಅಂಶದಲ್ಲಿರೋ 1 ಮೈನಸ್ ಕಾಸ್ ಥೀಟಾ ಕ್ಯಾನ್ಸಲ್ ಆಗಿ ಉಳಿದದ್ದು 1 ಮೈನಸ್ ಕಾಸ್ ಥೀಟಾ ಡಿವೈಡೆಡ್ ಬೈ 1 ಪ್ಲಸ್ ಕಾಸ್ ಥೀಟಾ. cos A divided by 1 plus sin A plus 1 plus sin A by cos A is equals to 2 secant A. ಇಲ್ಲಿ ಕೂಡ ಲೆಫ್ಟ್ ಹ್ಯಾಂಡ್ ಸೈಡಲ್ಲಿ ಏನಿದೆ ಅಷ್ಟನ್ನೇ ನೋಡ್ತಾ ಹೋಗಿ. cos A by 1 plus sin A. cos A divided by 1 plus sin A plus 1 plus sin A by cos A. 1 plus sin A divided by cos A. ಛೇದ ಎರಡು ಬೇರೆ ಬೇರೆ ಇದೆ. ಸೊ ನಾವೇನು ಮಾಡ್ಬೋದು, ಇಲ್ಲಿರೋ ಅಂಶ ಮತ್ತು ಛೇದನ ಮಲ್ಟಿಪ್ಲೈ ಮಾಡ್ಬೋದು, ಹಾಗೆ ಇಲ್ಲಿರೋ ಛೇದ ಮತ್ತು ಅಂಶನ ಮಲ್ಟಿಪ್ಲೈ ಮಾಡ್ತಾ ಹೋಗ್ಬೋದು. ಕ್ರಾಸ್ ಮಲ್ಟಿಪ್ಲಿಕೇಶನ್ ಅಂತ ಹೇಳ್ತೀವಲ್ಲ, ಮಲ್ಟಿಪ್ಲೈ ಮಾಡ್ತಾ ಹೋಗ್ಬೋದು. cos A into cos A, cos square A plus 1 plus sin A into 1 plus sin A, 1 plus sin A whole square divided by 1 plus sin A into cos A, 1 plus sin A into cos A. ಕ್ರಾಸ್ ಮಲ್ಟಿಪ್ಲೈ ಮಾಡ್ತಾ ಹೋಗಿದ್ದೀವಿ. cos A ಇಂಟು cos A cos ಸ್ಕ್ವೇರ್ A ಪ್ಲಸ್ 1 ಪ್ಲಸ್ sin A ಇಂಟು 1 ಪ್ಲಸ್ sin A 1 ಪ್ಲಸ್ sin A ಹೋಲ್ ಸ್ಕ್ವೇರ್. ಇನ್ನು ಛೇದದಲ್ಲಿರೋದು 1 ಪ್ಲಸ್ sin A ಇಂಟು
ಕಾಸ್ ಎ. 1 ಪ್ಲಸ್ ಸೈನ್ ಎ ಹೋಲ್ ಸ್ಕ್ವೇರ್ ಅಂದರೆ ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಫಾರ್ಮಲ್ ಇದೆ. ಕಾಸ್ ಸ್ಕ್ವೇರೇ ಹಾಗೆ ಇರಲಿ, ಕಾಸ್ ಸ್ಕ್ವೇರ್ ಎ ಪ್ಲಸ್ 1 ಪ್ಲಸ್ ಸೈನ್ ಎ ಹೋಲ್ ಸ್ಕ್ವೇರ್, ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಅಂದರೆ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ 2ab ಅಂದರೆ 1 ಸ್ಕ್ವೇರ್ ಅಂದರೆ 1 ಪ್ಲಸ್ ಬಿ ಸ್ಕ್ವೇರ್ ಅಂತ ಹೇಳಿದರೆ ಸೈನ್ ಸ್ಕ್ವೇರ್ ಎ ಪ್ಲಸ್ 2 ಇಂಟು ಎ ಬಿ. ಎ ಬಿ 1 ಮತ್ತು ಸೈನ್ ಎ ಎರಡನ್ನು ಮಲ್ಟಿಪ್ಲೈ ಮಾಡಿದ್ರೆ ನಮಗೆ ಸಿಕ್ಕಿದ್ದು ಸೈನ್ ಎ ಡಿವೈಡೆಡ್ ಬೈ 1 ಪ್ಲಸ್ ಸೈನ್ ಎ 1 ಪ್ಲಸ್ ಸೈನ್ ಎ ಇಂಟು ಕಾಸ್ ಎ. ಇಲ್ಲಿ ಕಾಸ್ ಸ್ಕ್ವೇರ್ ಎ ಪ್ಲಸ್ ಸೈನ್ ಸ್ಕ್ವೇರ್ ಎ. ಕಾಸ್ ಸ್ಕ್ವೇರ್ ಎ ಪ್ಲಸ್ ಸೈನ್ ಸ್ಕ್ವೇರ್ ಎ ಅಂತ ಹೇಳಿದರೆ 1 ಡೈರೆಕ್ಟಾಗಿ ಬರಿಬೋದಲ್ವಾ. ಕಾಸ್ ಸ್ಕ್ವೇರ್ ಎ ಪ್ಲಸ್ ಸೈನ್ ಸ್ಕ್ವೇರ್ ಎ 1 ಪ್ಲಸ್ ಇಲ್ಲಿ ಬಂದಿದೆ 1 ಪ್ಲಸ್ 2 ಸೈನ್ ಎ 2 ಸೈನ್ ಎ ಡಿವೈಡೆಡ್ ಬೈ ಇಲ್ಲಿರೋದು 1 ಪ್ಲಸ್ ಸೈನ್ ಎ ಡಿವೈಡೆಡ್ ಬೈ ಕಾಸ್ ಎ. 1 ಪ್ಲಸ್ ಸೈನ್ ಎ ಇಂಟು ಕಾಸ್ ಎ. 1 ಪ್ಲಸ್ 1 2 2 ಪ್ಲಸ್ 2 ಸೈನ್ ಎ ಡಿವೈಡೆಡ್ ಬೈ 1 ಪ್ಲಸ್ ಸೈನ್ ಎ ಇಂಟು ಕಾಸ್ ಎ. 1 ಪ್ಲಸ್ ಸೈನ್ ಎ ಇಂಟು ಕಾಸ್ ಎ. ನ್ಯೂಮರೇಟರ್ ಅಥವಾ ಅಂಶದಲ್ಲಿ ನಾವು ಇದೆರಡೂ ಕಡೆ 2 ಕಾಮನ್ ಆಗಿದೆ, ಸೊ 2 ಹೊರ ತೆಗೆದ್ರೆ 2 ಇಂಟು ಉಳಿದಿದ್ದು ಇಲ್ಲಿ 2 ಹೊರ ತೆಗೆದ್ರೆ ಉಳಿದದ್ದು 1 ಪ್ಲಸ್ ಇಲ್ಲಿ 2 ಹೊರ ತೆಗೆದ್ರೆ ಸೈನ್ ಎ ಡಿವೈಡೆಡ್ ಬೈ 1 ಪ್ಲಸ್ ಸೈನ್ ಎ ಇಂಟು ಕಾಸ್ ಎ. ಅಂಶದಲ್ಲಿರೋ 1 ಪ್ಲಸ್ ಸೈನ್ ಎ, ಛೇದದಲ್ಲಿರೋ 1 ಪ್ಲಸ್ ಸೈನ್ ಎ ಕ್ಯಾನ್ಸಲ್ ಆಗಿ ಇಸ್ ಈಕ್ವಲ್ಸ್ ಟು 2 ಇಂಟು 1 ಬೈ ಕಾಸ್ ಎ. 1 ಬೈ ಕಾಸ್ ಎ. ಕಾಸ್ ಯಾವುದರ ವಿಲೋಮ? ಸೀಕ್ಯಾಂಟ್ ಅನ್ನೋದು ಕಾಸಿನ ವಿಲೋಮ. 1 ಬೈ ಕಾಸ್ ಅಂತ ಹೇಳಿದ್ರೆ ಸೀಕ್ಯಾಂಟ್ ಎ. 2 ಇಂಟು ಸೀಕ್ಯಾಂಟ್ ಎ, 2 ಇಂಟು ಸೀಕ್ಯಾಂಟ್ ಎ. ಸೊ ಕಾಸ್ ಎ ಬೈ 1 ಪ್ಲಸ್ ಸೈನ್ ಎ ಪ್ಲಸ್ 1 ಪ್ಲಸ್ ಸೈನ್ ಎ ಬೈ ಕಾಸ್ ಎ ಕ್ರಾಸ್ ಮಲ್ಟಿಪ್ಲೈ ಮಾಡ್ತಾ ಹೋಗಿದ್ದೀವಿ. ಇದಾದಮೇಲೆ 1 ಪ್ಲಸ್ ಸೈನ್ ಎ ಹೋಲ್ ಸ್ಕ್ವೇರ್ ಅನ್ನೋದು ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಫಾರ್ಮುಲಾದಲ್ಲಿದೆ. ಸೊ ಅದನ್ನು ಎಕ್ಸ್ಪ್ಯಾಂಡ್ ಮಾಡಿ ಬರಿತಾ ಹೋಗಿದ್ದೀವಿ. ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ 2ab ಡಿವೈಡೆಡ್ ಬೈ ಛೇದದಲ್ಲಿರೋದನ್ನು ಮಲ್ಟಿಪ್ಲೈ ಮಾಡಿ ಹಾಗೆ ಬರೆದಿದ್ದೀವಿ 1 ಪ್ಲಸ್ ಸೈನ್ ಎ ಇಂಟು ಕಾಸ್ ಎ. ಕಾಸ್ ಸ್ಕ್ವೇರ್ ಎ ಪ್ಲಸ್ ಸೈನ್ ಸ್ಕ್ವೇರ್ ಎ ಇಸ್ ಈಕ್ವಲ್ಸ್ ಟು 1 ಅಂತ ಹೇಳಿ ಆಗಲೇ ಒಂದು ನಿತ್ಯ ಸಮೀಕರಣ ಬಂತು. ಸೊ ಅಲ್ಲಿಗೆ 1ನ ಹಾಕಿದ್ದೀವಿ ಪ್ಲಸ್ 1 ಪ್ಲಸ್ 2 ಸೈನ್ ಎ ಡಿವೈಡೆಡ್ ಬೈ ಛೇದ ಹೇಗಿದೆಯೋ ಹಾಗೆ. 1 ಪ್ಲಸ್ 1 ಅಂತ ಹೇಳಿದರೆ 2 ಆಯಿತು. 2 ಪ್ಲಸ್ 2 ಸೈನ್ ಎ ಡಿವೈಡೆಡ್ ಬೈ ಛೇದ ಆ್ಯಸ್ ಇಟ್ ಈಸ್. 2ನ್ನ ಇಲ್ಲಿ ಕಾಮನ್ ತೆಗಿಬೋದು, ಹೊರ ತೆಗೆದಿದ್ದೀವಿ. 1 ಪ್ಲಸ್ ಇಲ್ಲಿನೂ ಹೊರಗೆ 2 ತೆಗೆದ್ರೆ ಸೈನ್ ಎ ಡಿವೈಡೆಡ್ ಬೈ 1 ಪ್ಲಸ್ ಸೈನ್ ಎ ಇಂಟು ಕಾಸ್ ಎ. 1 ಪ್ಲಸ್ ಸೈನ್ ಎ 1 ಪ್ಲಸ್ ಸೈನ್ ಎ ಕ್ಯಾನ್ಸಲ್ ಆಗಿದ್ರೆ ಉಳಿದಿದ್ದು 2 ಬೈ ಕಾಸ್ ಎ. ಸೊ 2 ಇಂಟು 1 ಬೈ ಕಾಸ್ ಎ ಅಂತ ಹೇಳಿದರೆ ಸೀಕ್ಯಾಂಟ್ ಎ. tan theta divided by 1 minus cot theta plus cot theta divided by 1 minus tan theta is equals to 1 plus secant theta into cosecant theta. ಇಲ್ಲಿ ಹಿಂಟ್ ಕೊಟ್ಟಿದ್ದಾರೆ ಪ್ರಾಬ್ಲಮಲ್ಲಿ, ಸೈನ್ ತೀಟಾ ಮತ್ತು ಕಾಸ್ ತೀಟಾ ರೂಪದಲ್ಲಿ ಬರೆದುಕೊಳ್ಳಿ. ಇದಕ್ಕೊಂದು ಹಿಂಟ್ ಕೊಟ್ಟಿದ್ದಾರೆ, ಟ್ಯಾನ್ ಮತ್ತು ಕಾಟ್ ಎಲ್ಲೆಲ್ಲಿದೆಯೋ ಅಲ್ಲೆಲ್ಲ ಸೈನ್ ಮತ್ತು ಕಾಸ್ ರೂಪದಲ್ಲಿ ಬರಿತಾ ಹೋಗಿ ಅಂತ ಹೇಳಿ ಕೊಟ್ಟಿದ್ದಾರೆ. ಅಲ್ಲಿಗೆ ಲೆಫ್ಟ್ ಹ್ಯಾಂಡ್ ಸೈಡ್ ಅಥವಾ ಎಡಭಾಗದಲ್ಲಿರೋದು ಟ್ಯಾನ್ ತೀಟಾ ಬೈ 1 ಮೈನಸ್ ಕಾಟ್ ತೀಟಾ. ಹಿಂಟ್ ಅವರೇ ಹೇಳಿದ್ದಾರೆ, ಟ್ಯಾನ್ ಮತ್ತು ಕಾಟ್ ಎಲ್ಲೆಲ್ಲಿದೆಯೋ ಎಲ್ಲ ಕಡೆ ಸೈನ್ ಮತ್ತು ಕಾಸ್ ರೂಪದಲ್ಲಿ ಬರಿತಾ ಹೋಗಿ. ನಾವಾಗಲೇ ಹೇಳಿದ್ವಿ ಟ್ಯಾನ್ ತೀಟಾನ ಏನಂತ ಬರಿಬೋದು, ಸೈನ್ ತೀಟಾ ಡಿವೈಡೆಡ್ ಬೈ ಕಾಸ್ ತೀಟಾ ಅಂತ ಹೇಳಿ ಬರಿಬೋದು. ಅಂಶದಲ್ಲಿರೋ ಟ್ಯಾನ್ ತೀಟಾನ ನಾವು ಸೈನ್ ತೀಟಾ ಡಿವೈಡೆಡ್ ಬೈ ಕಾಸ್ ತೀಟಾ ಹೋಲ್ ಡಿವೈಡೆಡ್ ಬೈ
1 ಮೈನಸ್ ಕಾಟ್ ಥೀಟಾ. 1 ಮೈನಸ್ ಕಾಟನ್ನು ಏನಂತ ಬರಿಬೋದು, ಟ್ಯಾನಿನ ವಿಲೋಮ ಅಂದರೆ ಕಾಸ್ ಥೀಟಾ ಬೈ ಸೈನ್ ಥೀಟಾ. ಕಾಸ್ ಥೀಟಾ ಬೈ ಸೈನ್ ಥೀಟಾ ಪ್ಲಸ್ ಕಾಟ್ ಥೀಟಾ ಬೈ 1 ಮೈನಸ್ ಟ್ಯಾನ್ ಥೀಟಾ. ಕಾಟ್ ಅಂತ ಹೇಳಿದ್ರೆ ಕಾಸ್ ಬೈ ಸೈನ್, ಕಾಸ್ ಥೀಟಾ ಡಿವೈಡೆಡ್ ಬೈ ಸೈನ್ ಥೀಟಾ ಹೋಲ್ ಡಿವೈಡೆಡ್ ಬೈ 1 ಮೈನಸ್ ಟ್ಯಾನ್ ಥೀಟಾ ಏನಂತ ಬರಿಬೋದು, ಸೈನ್ ಬೈ ಕಾಸ್. ಸೈನ್ ಥೀಟಾ ಬೈ ಕಾಸ್ ಥೀಟಾ. ಅವ್ರು ಕೊಟ್ಟಿರೋ ಹಿಂಟಿತ್ತು, ನಾವು ಅದನ್ನು ಬಳಸ್ಕೊಂಡ್ವಿ. ಟ್ಯಾನ್ ಮತ್ತು ಕಾಸನ್ನು ಸೈನ್ ಮತ್ತು ಕಾಸಿನ ರೂಪದಲ್ಲಿ ಬರಿತಾ ಹೋಗಿ. ಟ್ಯಾನ್ ಅಂದರೆ ಸೈನ್ ಬೈ ಕಾಸ್, ಕಾಟ್ ಅಂದರೆ ಕಾಸ್ ಬೈ ಸೈನ್. ಟ್ಯಾನ್ ಮತ್ತು ಕಾಸ್ ಎಲ್ಲೆಲ್ಲಿತ್ತು ಅದನ್ನು ಬರಿತಾ ಹೋಗಿದ್ದೀವಿ. ಇವಾಗ ಅಂಶ ಹೇಗಿದೆಯೋ ಹಾಗೆ ಇರಲಿ. ಸೈನ್ ಥೀಟಾ ಬೈ ಕಾಸ್ ಥೀಟಾ ಡಿವೈಡೆಡ್ ಬೈ ಛೇದದಲ್ಲಿ 1 ಮೈನಸ್ ಕಾಸ್ ಥೀಟಾ ಬೈ ಸೈನ್ ಥೀಟಾ ಇದೆ. ಸೊ ಎಲ್ ಸಿ ಎಮ್ ತೆಗೆದ್ರೆ ಸೈನ್ ಥೀಟಾ ಇಂಟು 1 ಸೈನ್ ಥೀಟಾ ಮೈನಸ್ ಕಾಸ್ ಥೀಟಾ ಹೋಲ್ ಡಿವೈಡೆಡ್ ಬೈ ಸೈನ್ ಥೀಟಾ ಪ್ಲಸ್ ಇಲ್ಲಿ ಕೂಡ ಅಂಶ ಹೇಗಿದೆಯೋ ಹಾಗೆ ಇರಲಿ. ಕಾಸ್ ಥೀಟಾ ಡಿವೈಡೆಡ್ ಬೈ ಸೈನ್ ಥೀಟಾ ಹೋಲ್ ಡಿವೈಡೆಡ್ ಬೈ ಇಲ್ಲಿ ಕೂಡ ಕಾಸನ್ನು ಎಲ್ ಸಿ ಎಮ್ ತೆಗೆದ್ರೆ ಕಾಸ್ ಥೀಟಾ ಇಂಟು 1 ಕಾಸ್ ಥೀಟಾ ಮೈನಸ್ ಸೈನ್ ಥೀಟಾ ಡಿವೈಡೆಡ್ ಬೈ ಕಾಸ್ ಥೀಟಾ. ಅಂಶ ಸೈನ್ ಥೀಟಾ ಬೈ ಕಾಸ್ ಥೀಟಾ ಇಂಟು ಛೇದದಲ್ಲಿ ಏನೇ ಇರಲಿ ಅದು ಅಂಶಕ್ಕೆ ಹೋದಾಗ ವಿಲೋಮ ಆಗುತ್ತೆ. ಸೈನ್ ಥೀಟಾ ಮೈನಸ್ ಕಾಸ್ ಥೀಟಾ ಬೈ ಸೈನ್ ಥೀಟಾ ವಿಲೋಮ ಆದರೆ ಸೈನ್ ಥೀಟಾ ಡಿವೈಡೆಡ್ ಬೈ ಸೈನ್ ಥೀಟಾ ಮೈನಸ್ ಕಾಸ್ ಥೀಟಾ ಪ್ಲಸ್ ಇಲ್ಲಿ ಕೂಡ ಅಂಶ ಏನಿದೆ ಕಾಸ್ ಥೀಟಾ ಬೈ ಸೈನ್ ಥೀಟಾ ಇಂಟು ಛೇದದಲ್ಲಿರೋದು ಅಂಶಕ್ಕೆ ಹೋದಾಗ ಮತ್ತೆ ವಿಲೋಮ ಆಗುತ್ತೆ. ಕಾಸ್ ಥೀಟಾ ಡಿವೈಡೆಡ್ ಬೈ ಕಾಸ್ ಥೀಟಾ ಮೈನಸ್ ಸೈನ್ ಥೀಟಾ. ಮಲ್ಟಿಪ್ಲಿಕೇಶನ್ ಇದೆ, ಅಂಶನ ಅಂಶಕ್ಕೆ ಮಲ್ಟಿಪ್ಲೈ ಮಾಡ್ತೀರಾ, ಛೇದ ಅಥವಾ ಡಿನಾಮಿನೇಟರ್ ಮಲ್ಟಿಪ್ಲೈ ಮಾಡ್ತಾ ಹೋಗ್ತೀರಾ. ಸೈನ್ ಥೀಟಾ ಇಂಟು ಸೈನ್ ಥೀಟಾ ಅಂದರೆ ಸೈನ್ ಸ್ಕ್ವೇರ್ ಥೀಟಾ ಡಿವೈಡೆಡ್ ಬೈ ಕಾಸ್ ಥೀಟಾ ಇಂಟು ಸೈನ್ ಥೀಟಾ ಮೈನಸ್ ಕಾಸ್ ಥೀಟಾ ಪ್ಲಸ್ ಕಾಸ್ ಥೀಟಾ ಇಂಟು ಕಾಸ್ ಥೀಟಾ ಕಾಸ್ ಸ್ಕ್ವೇರ್ ಥೀಟಾ ಡಿವೈಡೆಡ್ ಬೈ ಸೈನ್ ಥೀಟಾ ಇಂಟು ಕಾಸ್ ಥೀಟಾ ಮೈನಸ್ ಸೈನ್ ಥೀಟಾ. ಏನಾದ್ರು ಕಾಮನ್ ಸಿಕ್ಕುತ್ತಾ ಅಥವಾ ಏನಾದ್ರು ಸೇಮ್ ಇದೆಯಾ ನೋಡ್ತಾ ಹೋಗಿ. ಛೇದದಲ್ಲಿ ಇಲ್ಲಿ ಸೈನ್ ಥೀಟಾ ಮೈನಸ್ ಕಾಸ್ ಥೀಟಾ ಇದೆ, ಇಲ್ಲಿ ಕಾಸ್ ಥೀಟಾ ಮೈನಸ್ ಸೈನ್ ಥೀಟಾ ಇದೆ. ಸೊ ನಾವು ಇದನ್ನ ಸೈನ್ ಥೀಟಾ ಮೈನಸ್ ಕಾಸ್ ಥೀಟಾ ಅಂತ ಹೇಳಿ ಬದಲಿಸ್ಕೋಬೋದಾ? ಕಾಸ್ ಥೀಟಾ ಮೈನಸ್ ಸೈನ್ ಥೀಟಾ. ಸೊ ಫಸ್ಟಿಗೆ ಸೈನ್ ಥೀಟಾ ಬರೆದು ಆಮೇಲೆ ಕಾಸ್ ಥೀಟಾ ಬರೀತೀರಾ ಅಂದರೆ ಏನಾಗುತ್ತೆ, ಮೈನಸ್ ಸೈನ್ ಥೀಟಾ ಪ್ಲಸ್ ಕಾಸ್ ಥೀಟಾ ಆಗುತ್ತೆ. ಆದರೆ ಇಲ್ಲಿರೋದು ಪ್ಲಸ್ ಸೈನ್ ಥೀಟಾ ಮೈನಸ್ ಕಾಸ್ ಥೀಟಾ. ಸೊ ಇದಕ್ಕೆ ಮೈನಸನ್ನು ಮಲ್ಟಿಪ್ಲೈ ಮಾಡಿದ್ರೆ ಸೈನ್ ಥೀಟಾ ಮೈನಸ್ ಕಾಸ್ ಥೀಟಾ. ಸೊ ಇಲ್ಲಿರೋ ಪ್ಲಸ್ಸು ಮೈನಸ್ ಆಗುತ್ತೆ, ಇಲ್ಲಿರೋ ಕಾಸ್ ಥೀಟಾ ಮೈನಸ್ ಸೈನ್ ಥೀಟಾ ಮೈನಸ್ ಕಾಸ್ ಥೀಟಾ ಆಗುತ್ತೆ. ಫಸ್ಟ್ ಏನು ಮಾಡಿದ್ವಿ ನಾವು, ಅವರೇ ಹಿಂಟ್ ಕೊಟ್ಟಿದ್ರು ಟ್ಯಾನ್ ಮತ್ತು ಕಾಟ್ ಎಲ್ಲೆಲ್ಲಿದೆಯೋ ಅದನ್ನು ಸೈನ್ ಮತ್ತು ಕಾಸ್ ರೂಪಕ್ಕೆ ಬದಲಿಸ್ಕೊಳ್ಳಿ ಅಂತ ಹೇಳಿ. ಸೊ ಟ್ಯಾನ್ ಅಂದರೆ ಸೈನ್ ಬೈ ಕಾಸ್, ಕಾಟ್ ಅಂದರೆ ಕಾಸ್ ಡಿವೈಡೆಡ್ ಬೈ ಸೈನ್, ಹಾಗೆ ಬರಿತಾ ಹೋಗಿದ್ದೀವಿ. ನೆಕ್ಸ್ಟ್ ಏನು ಮಾಡಿದ್ವಿ, ಅಂಶ ಹೇಗಿದೆಯೋ ಹಾಗೆ ಇರಲಿ, ಛೇದನ ಎಲ್ ಸಿ ಎಮ್ ತೆಗಿತಾ ಹೋಗಿದ್ದೀವಿ ನಾವು. ಸೈನ್ ಥೀಟಾ ಇಂಟು 1 ಅಂದರೆ ಸೈನ್ ಥೀಟಾ ಮೈನಸ್ ಕಾಸ್ ಥೀಟಾ, ಇಲ್ಲಿ ಕೂಡ ಕಾಸ್ ಥೀಟಾ ಮೈನಸ್ ಸೈನ್ ಥೀಟಾ. ಅಂಶ ಹಾಗೆ ಇರಲಿ, ಛೇದದಲ್ಲಿರೋದು ಅಂಶಕ್ಕೆ ಹೋದಾಗ ವಿಲೋಮ ಆಗುತ್ತೆ, ಅಲ್ಲಿಗೆ ಸೈನ್ ಥೀಟಾ ಡಿವೈಡೆಡ್ ಬೈ ಸೈನ್ ಥೀಟಾ ಮೈನಸ್ ಕಾಸ್ ಥೀಟಾ. ಇಲ್ಲಿ ಕೂಡ ಛೇದದಲ್ಲಿರೋ ಬೆಲೆ ಅಂಶಕ್ಕೆ ಕಳಿಸಿದಾಗ ವಿಲೋಮ ಆಗಿ ಬರೆದಿದ್ದೀವಿ, ಕಾಸ್ ಥೀಟಾ ಡಿವೈಡೆಡ್ ಬೈ ಕಾಸ್ ಥೀಟಾ ಮೈನಸ್ ಸೈನ್ ಥೀಟಾ. ಸೈನ್ ಥೀಟಾ ಇಂಟು ಸೈನ್ ಥೀಟಾ ಸೈನ್ ಸ್ಕ್ವೇರ್ ಥೀಟಾ, ಛೇದ ಕೂಡ ಹಾಗೆ ಮಲ್ಟಿಪ್ಲೈ ಮಾಡಿದ್ದೀವಿ. ಕಾಸ್ ಥೀಟಾ ಇಂಟು ಕಾಸ್ ಥೀಟಾ ಕಾಸ್ ಸ್ಕ್ವೇರ್ ಥೀಟಾ. ನೆಕ್ಸ್ಟ್ ಛೇದದಲ್ಲಿ ಇಲ್ಲಿ ಸೈನ್ ಥೀಟಾ ಮೈನಸ್ ಕಾಸ್ ಥೀಟಾ ಇದೆ, ಇಲ್ಲಿ ಕಾಸ್ ಥೀಟಾ ಮೈನಸ್ ಸೈನ್ ಥೀಟಾ ಇದೆ. ಸೊ ಕಾಸ್ ಥೀಟಾ ಮೈನಸ್ ಸೈನ್ ಥೀಟಾನ ನಾವೇನಂತ ಬರೆದಿದ್ದೀವಿ, ಫಸ್ಟ್ ಈ ಬೆಲೆ ಬರೆದಿದ್ದೀವಿ ಅಂದರೆ ಮೈನಸ್ ಸೈನ್ ಥೀಟಾ ಪ್ಲಸ್ ಕಾಸ್ ಥೀಟಾ. ನೆಕ್ಸ್ಟ್ ಇವಾಗ ಇಲ್ಲಿ ನಮಗೇನು ಬೇಕು, ಪ್ಲಸ್ ಸೈನ್ ಥೀಟಾ ಮೈನಸ್ ಕಾಸ್ ಥೀಟಾ ಬೇಕು, ಅಲ್ಲಿಗೆ ಮೈನಸ್ಸಿಂದ ಮಲ್ಟಿಪ್ಲೈ ಮಾಡಿದಾಗ ಸೈನ್ ಥೀಟಾ ಮೈನಸ್ ಕಾಸ್ ಥೀಟಾ ಅಂತ ಹೇಳಿ ಬಂತು.
is equals to sin square theta divided by cos theta into sin theta minus cos theta into sin theta minus cos theta. ಇಲ್ಲಿ ಪ್ಲಸ್ ಇರೋದು ಮೈನಸ್ ಆಗುತ್ತೆ, ಇಲ್ಲಿ ಸೈನ್ ಥೀಟಾ ಮೈನಸ್ ಕಾಸ್ ಥೀಟಾ ಅಂತ ಹೇಳಿ ಬರಿಬೇಕಾದ್ರೆ ಮೈನಸ್ಸಿಂದ ನಾವು ಮಲ್ಟಿಪ್ಲೈ ಮಾಡಿದ್ವಿ, ಹಾಗಾಗಿ ಪ್ಲಸ್ ಇರೋ ಚಿಹ್ನೆ ಮೈನಸ್ ಆಯಿತು ಇಂಟು ಕಾಸ್ ಸ್ಕ್ವೇರ್ ಥೀಟಾ ಡಿವೈಡೆಡ್ ಬೈ ಸೈನ್ ಥೀಟಾ ಇಂಟು ಸೈನ್ ಥೀಟಾ ಮೈನಸ್ ಕಾಸ್ ಥೀಟಾ. ಸೊ ಇಲ್ಲಿರೋ ಕಾಸ್ ಮತ್ತು ಸೈನಿನ ಇಂಟರ್ಚೇಂಜ್ ಮಾಡಿ ಬರೆದಿದ್ದೀವಿ, ಅಲ್ಲಿಗೆ ಮೈನಸ್ಸಿಂದ ಮಲ್ಟಿಪ್ಲೈ ಮಾಡಿದ್ದೀವಿ ಸೈನ್ ಥೀಟಾ ಮೈನಸ್ ಕಾಸ್ ಥೀಟಾ, ಇಲ್ಲಿ ಪ್ಲಸ್ ಇರೋ ಚಿಹ್ನೆ ಮೈನಸ್ ಆಯಿತು. ಸೈನ್ ಥೀಟಾ ಮೈನಸ್ ಕಾಸ್ ಥೀಟಾ, ಇಲ್ಲಿ ಕೂಡ ಸೈನ್ ಥೀಟಾ ಮೈನಸ್ ಕಾಸ್ ಥೀಟಾ ಇದೆ, ಹೊರ ತೆಗಿಬೋದು, ಕಾಮನ್ ಇದೆ, ಛೇದದಲ್ಲಿದೆ, ಹಾಗಾಗಿ 1 ಡಿವೈಡೆಡ್ ಬೈ ಸೈನ್ ಥೀಟಾ ಮೈನಸ್ ಕಾಸ್ ಥೀಟಾ ಕಾಮನ್ ತೆಗೆದಿದ್ದೀವಿ. ಇನ್ನು ಉಳಿದಿದ್ದು ಛೇದದಲ್ಲಿ ಸೈನ್ ಸ್ಕ್ವೇರ್ ಥೀಟಾ ಹಾಗೆ ಇರುತ್ತೆ ಡಿವೈಡೆಡ್ ಬೈ ಛೇದದಲ್ಲಿ ಸೈನ್ ಥೀಟಾ ಮೈನಸ್ ಕಾಸ್ ಥೀಟಾ ನಾವು ಹೊರ ತೆಗೆದಿದ್ದೀವಿ, ಇನ್ನು ಉಳಿದಿದ್ದು ಕಾಸ್ ಥೀಟಾ ಮೈನಸ್ ಕಾಸ್ ಸ್ಕ್ವೇರ್ ಥೀಟಾ ಡಿವೈಡೆಡ್ ಬೈ ಸೈನ್ ಥೀಟಾ ಮೈನಸ್ ಕಾಸ್ ಥೀಟಾ ಹೊರ ತೆಗೆದ್ರೆ ಉಳಿದಿದ್ದು ಸೈನ್ ಥೀಟಾ. ಒನ್ ಡಿವೈಡೆಡ್ ಬೈ ಸೈನ್ ಥೀಟಾ ಮೈನಸ್ ಕಾಸ್ ಥೀಟಾ ಇಂಟು ಸೈನ್ ಸ್ಕ್ವೇರ್ ಥೀಟಾ ಇಂಟು ಸೈನ್ ಥೀಟಾ, ಇಲ್ಲಿ ಮತ್ತೆ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡ್ತಾ ಹೋಗ್ತೀವಿ. ಸೈನ್ ಸ್ಕ್ವೇರ್ ಥೀಟಾ ಇಂಟು ಸೈನ್ ಥೀಟಾ ಸೈನ್ ಕ್ಯೂಬ್ ಥೀಟಾ ಮೈನಸ್ ಕಾಸ್ ಥೀಟಾ ಇಂಟು ಕಾಸ್ ಸ್ಕ್ವೇರ್ ಥೀಟಾ ಕಾಸ್ ಕ್ಯೂಬ್ ಥೀಟಾ ಡಿವೈಡೆಡ್ ಬೈ ಕಾಸ್ ಥೀಟಾ ಇಂಟು ಸೈನ್ ಥೀಟಾ. ಇವಾಗ ಛೇದದಲ್ಲಿ ಎ ಕ್ಯೂಬ್ ಮೈನಸ್ ಬಿ ಕ್ಯೂಬ್ ಫಾರ್ಮುಲಾ ಇದೆ, ಎ ಕ್ಯೂಬ್ ಮೈನಸ್ ಬಿ ಕ್ಯೂಬ್ ಸೈನ್ ಕ್ಯೂಬ್ ಥೀಟಾ ಮೈನಸ್ ಕಾಸ್ ಕ್ಯೂಬ್ ಥೀಟಾ, ಅಲ್ಲಿಗೆ ಎ ಕ್ಯೂಬ್ ಮೈನಸ್ ಬಿ ಕ್ಯೂಬ್ ಇಸ್ ಈಕ್ವಲ್ಸ್ ಟು ಎ ಮೈನಸ್ ಬಿ ಇಂಟು ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಮೈನಸ್ ಎ ಬಿ, ಎ ಮೈನಸ್ ಬಿ ಇಂಟು ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಮೈನಸ್ ಎ ಬಿ ಅಂತ ಹೇಳಿ ಬಂತು. ನೆಕ್ಸ್ಟ್ 1 ಬೈ ಸೈನ್ ಥೀಟಾ ಮೈನಸ್ ಕಾಸ್ ಥೀಟಾ ಇಂಟು ಸೈನ್ ಕ್ಯೂಬ್ ಥೀಟಾ ಮೈನಸ್ ಕಾಸ್ ಕ್ಯೂಬ್ ಥೀಟಾ ಬಿಡಿಸ್ತಾ ಹೋಗಿ ಎ ಮೈನಸ್ ಬಿ ಅಂದರೆ ಸೈನ್ ಥೀಟಾ ಮೈನಸ್ ಕಾಸ್ ಥೀಟಾ ಇಂಟು ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್, ಎ ಸ್ಕ್ವೇರ್ ಅಂತ ಹೇಳಿದ್ರೆ ಸೈನ್ ಸ್ಕ್ವೇರ್ ಥೀಟಾ ಪ್ಲಸ್ ಬಿ ಸ್ಕ್ವೇರ್ ಅಂತ ಹೇಳಿದ್ರೆ ಕಾಸ್ ಸ್ಕ್ವೇರ್ ಥೀಟಾ ಮೈನಸ್ ಎ ಬಿ ಅಂತ ಹೇಳಿದ್ರೆ ಸೈನ್ ಥೀಟಾ ಇಂಟು ಕಾಸ್ ಥೀಟಾ. ಹೋಲ್ ಡಿವೈಡೆಡ್ ಬೈ ಕಾಸ್ ಥೀಟಾ ಇಂಟು ಸೈನ್ ಥೀಟಾ. ಅಲ್ಲಿಗೆ ಇಲ್ಲಿರೋ ಸೈನ್ ಥೀಟಾ ಮೈನಸ್ ಕಾಸ್ ಥೀಟಾ, ಅಂಶದಲ್ಲಿರೋ ಸೈನ್ ಥೀಟಾ ಮೈನಸ್ ಕಾಸ್ ಥೀಟಾ ಕ್ಯಾನ್ಸಲ್ ಆಗುತ್ತೆ. ನೆಕ್ಸ್ಟ್ ಸೈನ್ ಸ್ಕ್ವೇರ್ ಥೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ಥೀಟಾ, ಕಾಸ್ ಸ್ಕ್ವೇರ್ ಪ್ಲಸ್ ಸೈನ್ ಸ್ಕ್ವೇರ್ ಅನ್ನ 1 ಅಂತ ಬರಿಬೋದು, ಅದೇ ಥರ ಸೈನ್ ಸ್ಕ್ವೇರ್ ಥೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ಥೀಟಾ 1 ಆಯಿತು. 1/1 ಒಂದೇ ಬರುತ್ತೆ, ಸೊ ಇದನ್ನು ಬಿಡ್ತೀವಿ ನಾವು. ಸೈನ್ ಥೀಟಾ ಮೈನಸ್ ಕಾಸ್ ಥೀಟಾ ಸೈನ್ ಥೀಟಾ ಮೈನಸ್ ಥೀಟಾ ಕ್ಯಾನ್ಸಲ್ ಆದರೆ ಇನ್ನು 1 ಉಳಿಯುತ್ತೆ. ಇಲ್ಲಿ ಸೈನ್ ಸ್ಕ್ವೇರ್ ಥೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ಥೀಟಾ 1 ಮೈನಸ್ ಸೈನ್ ಥೀಟಾ ಇಂಟು ಕಾಸ್ ಥೀಟಾ ಡಿವೈಡೆಡ್ ಬೈ ಕಾಸ್ ಥೀಟಾ ಇಂಟು ಸೈನ್ ಥೀಟಾ. ಫಾರ್ಮುಲಾ ಇದು ಪ್ಲಸ್ ಎ ಬಿ ಪ್ಲಸ್ ಸೈನ್ ಥೀಟಾ ಇಂಟು ಕಾಸ್ ಥೀಟಾ. 1 ಬೈ ಕಾಸ್ ಥೀಟಾ ಇಂಟು ಸೈನ್ ಥೀಟಾ ಪ್ಲಸ್ ಸೈನ್ ಥೀಟಾ ಬೈ ಕಾಸ್ ಥೀಟಾ ಇಂಟು ಸೈನ್ ಥೀಟಾ ಬೈ ಕಾಸ್ ಥೀಟಾ ಏನಾಯ್ತು ಅಲ್ಲಿಗೆ 1 ಬೈ ಕಾಸ್ ಥೀಟಾ ಇಂಟು ಸೈನ್ ಥೀಟಾ ಪ್ಲಸ್ ಸೈನ್ ಥೀಟಾ ಇಂಟು ಕಾಸ್ ಥೀಟಾ ಡಿವೈಡೆಡ್ ಬೈ
ಕಾಸ್ ಥೀಟಾ ಇಂಟು ಸೈನ್ ಥೀಟಾ. 1/cos ಇಲ್ಲಿ ಸೈನ್ ಥೀಟಾ ಕಾಸ್ ಥೀಟಾ ಸೈನ್ ಥೀಟಾ ಕಾಸ್ ಥೀಟಾ ಅಷ್ಟು ಕ್ಯಾನ್ಸಲ್ ಆಗಿ ಉಳಿದದ್ದು 1. 1/cos ಥೀಟಾ ಅಂತ ಹೇಳಿದ್ರೆ ಸೀಕ್ಯಾಂಟ್ ಥೀಟಾ, ಸೀಕ್ಯಾಂಟ್ ಕಾಸಿನ ವಿಲೋಮ, ಹಾಗಾದರೆ ಸೀಕ್ಯಾಂಟ್ ಥೀಟಾ. ಅದೇ ಥರ 1/sin ಅಂತ ಹೇಳಿದರೆ ಸೈನಿನ ವಿಲೋಮ ಕೊಸಿಕೆಂಟ್, ಅಲ್ಲಿಗೆ ಕೊಸಿಕೆಂಟ್ ಥೀಟಾ. ಸೀಕ್ಯಾಂಟ್ ಥೀಟಾ ಪ್ಲಸ್ ಕೊಸಿಕೆಂಟ್ ಥೀಟಾ ಪ್ಲಸ್ 1 RHS ಅದೇ ಬೇಕಾಗಿದ್ದು 1 + ಸೀಕ್ಯಾಂಟ್ ಥೀಟಾ ಇಂಟು ಕೊಸಿಕೆಂಟ್ ಥೀಟಾ. ಸೊ ಫಸ್ಟ್ ಏನು ಮಾಡಿದ್ವಿ, ಟ್ಯಾನ್ ಮತ್ತು ಕಾಸ್ ಎಲ್ಲದನ್ನು ನಾವು ಟ್ಯಾನ್ ಮತ್ತು ಕಾಟನ್ನು ಸೈನ್ ಮತ್ತು ಕಾಸ್ ರೂಪದಲ್ಲಿ ಬರಿತಾ ಹೋಗಿದ್ವಿ. ಇದಿಷ್ಟು ಆದಮೇಲೆ sin² θ cos θ ಇಂಟು ಸೈನ್ ಥೀಟಾ ಮೈನಸ್ ಕಾಸ್ ಥೀಟಾ. ಮೈನಸ್ಸಿಂದ ನಾವು ಮಲ್ಟಿಪ್ಲೈ ಮಾಡಿದಾಗ ಪ್ಲಸ್ ಇದ್ದಿದ್ದು ಮೈನಸ್ ಆಯಿತು. cos² θ sin θ ಇಂಟು ಸೈನ್ ಥೀಟಾ ಮೈನಸ್ ಕಾಸ್ ಥೀಟಾ. ಸೊ ಇಲ್ಲೂ ಸೈನ್ ಥೀಟಾ ಮೈನಸ್ ಕಾಸ್ ಥೀಟಾ, ಸೈನ್ ಥೀಟಾ ಮೈನಸ್ ಕಾಸ್ ಥೀಟಾ ಹೊರ ತೆಗೆದಿದ್ವಿ. 1/sin θ ಮೈನಸ್ ಕಾಸ್ ಥೀಟಾ. ಇನ್ನು ಉಳಿದಿದ್ದು sin² θ ಡಿವೈಡೆಡ್ ಬೈ ಕಾಸ್ ಥೀಟಾ, ಇಲ್ಲಿ cos² θ ಡಿವೈಡೆಡ್ ಬೈ ಸೈನ್ ಥೀಟಾ. ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ವಿ. sin² θ ಇಂಟು ಸೈನ್ ಥೀಟಾ ಸೈನ್ ಕ್ಯೂಬ್ ಥೀಟಾ, ಕಾಸ್ ಥೀಟಾ ಇಂಟು cos² θ ಕಾಸ್ ಕ್ಯೂಬ್ ಥೀಟಾ. ಇನ್ನು ಛೇದದಲ್ಲಿ ಏನಿದೆ ಹಾಗೆ ಕಾಸ್ ಥೀಟಾ ಇಂಟು ಸೈನ್ ಥೀಟಾ. a³ ಮೈನಸ್ b³ ಫಾರ್ಮುಲಾ ಅಪ್ಲೈ ಮಾಡಿದ್ದೀವಿ ಅಷ್ಟೇ. a ಮೈನಸ್ b ಇಂಟು a² ಪ್ಲಸ್ b² ಪ್ಲಸ್ ab. ಅಲ್ಲಿಗೆ a ಮೈನಸ್ b ಅಂದರೆ ಸೈನ್ ಥೀಟಾ ಮೈನಸ್ ಕಾಸ್ ಥೀಟಾ, ಇಲ್ಲಿ a² ಪ್ಲಸ್ b² sin² θ ಪ್ಲಸ್ cos² θ ಪ್ಲಸ್ ab ಅಂದರೆ ಸೈನ್ ಥೀಟಾ ಇಂಟು ಕಾಸ್ ಥೀಟಾ. ಇಲ್ಲಿರೋ ಛೇದ ಇಲ್ಲಿರೋ ಅಂಶ ಸೈನ್ ಥೀಟಾ ಮೈನಸ್ ಕಾಸ್ ಥೀಟಾ, ಸೈನ್ ಥೀಟಾ ಮೈನಸ್ ಕಾಸ್ ಥೀಟಾ ಕ್ಯಾನ್ಸಲ್ ಆಗಿ ಉಳಿತು. sin² θ ಪ್ಲಸ್ cos² θನ 1 ಅಂತ ಹೇಳಿ ಬರೆದಿದ್ದೀವಿ, ಪ್ಲಸ್ ಸೈನ್ ಥೀಟಾ ಇಂಟು ಕಾಸ್ ಥೀಟಾ. 1/cos θ ಅಂತ ಹೇಳಿದರೆ ಸೀಕ್ಯಾಂಟ್ ಥೀಟಾ, 1/sin θ ಅಂತ ಹೇಳಿದರೆ ಕೊಸಿಕೆಂಟ್ ಥೀಟಾ. ಇನ್ನು ಉಳಿದಿದ್ದು ಸೈನ್ ಥೀಟಾ ಕಾಸ್ ಥೀಟಾ ಸೈನ್ ಥೀಟಾ ಅಷ್ಟು ಕ್ಯಾನ್ಸಲ್ ಆಗಿ ಉಳಿದದ್ದು 1. ಸೊ ಸೀಕ್ಯಾಂಟ್ ಥೀಟಾ ಕಾಸ್ ಥೀಟಾ ಪ್ಲಸ್ 1. ನೆಕ್ಸ್ಟ್ ಕ್ಲಾಸಲ್ಲಿ ನಾವು ಮುಂದಿನ ಪ್ರಾಬ್ಲಮ್ಸ್ಗಳನ್ನು ಸಾಲ್ವ್ ಮಾಡ್ತಾ ಹೋಗೋಣ. ಥ್ಯಾಂಕ್ ಯು.